ಹಾಯ್ ನಮಸ್ತೆ ಎಲ್ಲರಿಗೂ. ನಾವು ಇವತ್ತೊಂದು ತರಗತಿಯಲ್ಲಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ದ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಸ್ಟಡಿ ಮಾಡೋಣ, ಹೌದಲ್ವಾ? ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಇವತ್ತು ಈ ಒಂದು ಕ್ಲಾಸಲ್ಲಿ ಸ್ಟ್ರಾಟಜಿ ಮತ್ತು ಇಂಟ್ರೊಡಕ್ಷನ್, ಯಾವ್ಯಾವ ಬುಕ್ಸ್ ಅನ್ನ ಓದಬೇಕು, ಎಷ್ಟು ಮಾರ್ಕ್ಸ್ ಅನ್ನ ಕೇಳಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಒಟ್ಟಾರೆಯಾಗಿ ಎಲ್ಲ ಎಕ್ಸಾಮ್ಗೆ ಅಂದ್ರೆ PC ಇಂದ DC ಲೆವೆಲ್ಗೆ ಉಪಯೋಗ ಆಗ್ತಕ್ಕಂತ ಒಂದು ಕ್ಲಿಯರ್ ಕಟ್ 360 ಡಿಗ್ರಿ ಒಂದು ಟಿಪ್ಸ್ ಅನ್ನ ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಓಕೆ ಅಲ್ವಾ? ನಾವು ಮೊದಲನೇದಾಗಿ ಸ್ಟಡಿ ಮಾಡೋದಾದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ. ದ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರಿತೀವಿ. ನಥಿಂಗ್ ಬಟ್ ವಿಜ್ಞಾನ ಅಂದ್ರೆ ಏನು, ತಂತ್ರಜ್ಞಾನ ಅಂದ್ರೆ ಏನು ಅಂತ ಈ ಒಂದು ತರಗತಿಯಲ್ಲಿ ಒಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ ಅಲ್ವಾ? ನಾವು ದ ಫಸ್ಟ್ ಒನ್, ಈ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ಸ್ಟಡಿ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಬೇಕಾದ್ರೆ 3 ವಿಷಯಗಳನ್ನ ನಿಮ್ಮ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. ಏನಪ್ಪಾ ಈ ಒಂದು 3 ವಿಷಯಗಳನ್ನ ನಮ್ಮ ಒಂದು ವಿಜ್ಞಾನ ಮತ್ತೆ ತಂತ್ರಜ್ಞಾನದಲ್ಲಿ ನೋಡ್ಕೋಬೇಕು ಅಂತಂದ್ರೆ, ಮೊದಲನೇದಾಗಿ ವಿಜ್ಞಾನ ಅಂದರೇನು, ವಿಜ್ಞಾನ ಅಂದರೇನು, ಅದರ ಜೊತೆಗೆ ಟೆಕ್ನಾಲಜಿ ಅಂದರೇನು ಅಂತ ನೋಡೋಣ. ನಥಿಂಗ್ ಬಟ್ ವಾಟ್ ಇಸ್ ಸೈನ್ಸ್ ಅಂದ್ರೇನು, ಟೆಕ್ನಾಲಜಿ ಅಂದ್ರೇನು ಅಂತ ನೋಡೋಣ. ಓಕೆನಾ? ಫಸ್ಟ್ ಒನ್. ಸೆಕೆಂಡ್ ಒನ್, ಈ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ಏತಕ್ಕೋಸ್ಕರ ಸ್ಟಡಿ ಮಾಡಬೇಕು ಅಂದ್ರೆ ವೈ ವಿ ನೀಡ್ ಟು ಸ್ಟಡಿ ಅಬೌಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ನೋಡೋಣ. ನಾವು ಈ ವೈ ಅನ್ನ ಸ್ಟಡಿ ಮಾಡಬೇಕಾದ್ರೆ ನಾವು ಒಂದು PC ಲೆವೆಲ್ ಇಂದ DC ಲೆವೆಲ್ ವರೆಗೆ, PC ಇಂದ DC ಲೆವೆಲ್ ವರೆಗೆ ನಾವು ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಯಾವ ಒಂದು ಸ್ಟ್ರಾಟಜಿ ಇರಬೇಕು, ಬುಕ್ಸ್ ಯಾವ್ದು ಇದಾವೆ, ಇದನ್ನೆಲ್ಲದ್ರ ಬಗ್ಗೆ ಒಂದಾಗಿ ನೋಡೋಣ. ಎರಡನೇದು ಅಂಡ್ ಮೂರನೇದ್ರ ಬಗ್ಗೆ, ಮೇಜರ್ ಆಗಿ ಮೂರನೇದ್ರ ಬಗ್ಗೆ ನೋಡೋದಾದ್ರೆ, ನಾವು ಈ ಒಂದು ವಿಜ್ಞಾನ ಮತ್ತೆ ತಂತ್ರಜ್ಞಾನವನ್ನ ಯಾವ ರೀತಿಯಾಗಿ ನಾವು ಓದ್ಬೇಕಾಗತ್ತೆ ನಮ್ಮ ಒಂದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ, ಹೌದು ಇರು, ನಾವು ಮೇಜರ್ ಆಗಿ ಈ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀರಾ. ನಾವು ದ ಫಸ್ಟ್ ಮೇಜರ್ ಇಂಪಾರ್ಟೆಂಟ್ ಒನ್ ನೋಡೋದಾದ್ರೆ, ದ ಫಸ್ಟ್ ಮೇಜರ್ ಇಂಪಾರ್ಟೆಂಟ್ ಒನ್, ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದರೇನು ಅಂದ್ರೆ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಎಂದರೇನು. ಫಸ್ಟ್ ಒನ್ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ವಿಜ್ಞಾನ ಎಂದರೇನು, ವಿಜ್ಞಾನ ಅಥವಾ ದ ಬೇಸಿಕ್ ಸೈನ್ಸ್ ಅಂದ್ರೇನು, ಇದು ಗೊತ್ತಿರಬೇಕು. ನಾವು ನೋಡೋಣ. ಅಂಡ್ ಎರಡನೇದು ನಾವು ಟೆಕ್ನಾಲಜಿ ಅಂತ ಕರಿತೀವಿ ಅಥವಾ ದ ತಂತ್ರಜ್ಞಾನ ಎಂದರೇನು. ನಾವು ಫಸ್ಟ್ ಒನ್, ಸರ್ ಸೈನ್ಸ್ ಅಂದ್ರೆ ಏನು ಗೊತ್ತಿರ್ಲಿ, ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು. ಸೈನ್ಸ್ ಅಂದ್ರೆ ಇಟ್ಸ್ ಅ ಬ್ರಾಂಚ್. ನಾವು ಇದೊಂದು ಬ್ರಾಂಚ್ ಮೇಜರ್ಲಿ ಸ್ಟಡೀಸ್ ಅಬೌಟ್ ಯಾವ್ದ್ರ ಬಗ್ಗೆ, ಎವಿಡೆನ್ಸ್ ಇರಬೇಕು. ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಅಥವಾ ಒಂದು ಪ್ರಿನ್ಸಿಪಲ್ ಅನ್ನ ಸ್ಟಡಿ ಮಾಡಬೇಕಾದ್ರೆ ಅದಕ್ಕೆ ಆದಂತ ಒಂದು ಎವಿಡೆನ್ಸ್ ಇರ್ತಕ್ಕಂತ ಒಂದು ಆಬ್ಜೆಕ್ಟ್ ಅಥವಾ ಒಂದು ಪ್ರಿನ್ಸಿಪಲ್ ಅನ್ನ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಅಸ್ ಸೈನ್ಸ್ ಅಂತ ಕರಿತೀವಿ. ದ ಸೈನ್ಸ್ ಇಸ್ ಅ ಬ್ರಾಂಚ್ ಮೇಜರ್ಲಿ ಡೀಲ್ಸ್ ವಿತ್ ರೆಸ್ಪೆಕ್ಟ್ ಟು ಯಾವ್ದರ ಸಂಬಂಧಪಟ್ಟಂಗೆ ಅಂದ್ರೆ ಮೇಜರ್ ಆಗಿ ಎವಿಡೆನ್ಸ್ ಇರಬೇಕು. ಎವಿಡೆನ್ಸ್ ಸರ್, ಈ ಎವಿಡೆನ್ಸ್ ಇರ್ತಕ್ಕಂತ ಬ್ರಾಂಚಸ್ ಯಾವ್ಯಾವು, ಈ ಒಂದು ವಿಜ್ಞಾನದಲ್ಲಿ ಬ್ರಾಂಚಸ್ ಯಾವ್ಯಾವ ಬ್ರಾಂಚಸ್ ಇದಾವಪ್ಪ, ಮೇಜರ್ ಆಗಿ ನಮ್ಮ ವಿಜ್ಞಾನದಲ್ಲಿ ಇರ್ತಕ್ಕಂತ ಬ್ರಾಂಚಸ್ ಗಳು ಯಾವ್ಯಾವು ಅಂತಂದ್ರೆ ಮೇಜರ್ ಆಗಿ 3 ಬ್ರಾಂಚಸ್ ಗಳಿದಾವೆ. 3 ಬ್ರಾಂಚಸ್ ಅಂತ ಕರಿತೀವಿ. ಯಾವ್ದಪ್ಪ ಅಂದ್ರೆ ಮೇಜರ್ ಆಗಿ ಒಂದು ವಿ ಕಾಲ್ ಇಟ್ ಆಸ್ ಬಯೋಲಾಜಿ ಅಂತ ಕರಿತೀವಿ. ಮೊದಲನೇದಾಗಿ ಬಯೋಲಾಜಿ ಅಂತ ಕರಿತೀವಿ. ಎರಡನೇದಾಗಿ ನೋಡೋದಾದ್ರೆ ದ ಫಿಸಿಕ್ಸ್ ಅಂತ ಕರಿತೀವಿ. ದ ಫಿಸಿಕ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಫಿಸಿಕ್ಸ್ ಅಂತ ಕರಿತೀವಿ. ಮೂರನೇದ್ ನೋಡೋದಾದ್ರೆ ಕೆಮಿಸ್ಟ್ರಿ. ದ ಬಯೋಲಾಜಿ, ದ ಫಿಸಿಕ್ಸ್ ಅಂತ ಕರಿತೀವಿ. ಮೂರನೇದನ್ನ ವಿ ಕಾಲ್ ಇಟ್ ಆಸ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಗೊತ್ತಿರ್ಲಿ, ಮೇಜರ್ ಆಗಿ ನಾನು ಎರಡೆರಡು ಪಾಯಿಂಟ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಇವಾಗ ನಾವು ಮೊದಲನೇದು ಏನಪ್ಪಾ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಸೈನ್ಸ್ ಅಥವಾ ವಿಜ್ಞಾನ ಎಂದರೇನು. ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ಎವಿಡೆನ್ಸ್ ಮೂಲಕ ಅಥವಾ ಫ್ಯಾಕ್ಟ್ಸ್ ಮೂಲಕ ಅಥವಾ ವಿತ್ ವ್ಯಾಲಿಡ್ ರೀಸನ್ ಮೂಲಕ ಸ್ಟಡಿ ಮಾಡ್ತಕ್ಕಂತ ಒಂದು ಸಬ್ಜೆಕ್ಟ್ ಅನ್ನ ನಾವೇನಂತ ಕರಿತೀವಿ, ವಿಜ್ಞಾನ ಅಂತ ಕರಿತೀವಿ. ಓಕೆ ಅಲ್ವಾ? ಈ ಒಂದು ಸಬ್ಜೆಕ್ಟ್ ಅನ್ನ ನಾನು ಬೇಸಿಕ್ ಆಗಿ ಒಂದೊಳ್ಳೆ ಚಿಕ್ಕ ಮಕ್ಕಳಿಗೆ ಟೀಚ್ ಮಾಡೋಂಗೆ ಬೇಸಿಕ್ ಆಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಾನು ಇಲ್ಲಿ ಒಂದು ತರಗತಿಗಳನ್ನ ನಿಮ್ಗೆ ಟೀಚ್ ಮಾಡ್ಕೊಡ್ತೀವಿ. ಓಕೆನಾ? ಮೇಜರ್ ಆಗಿ ಸೈನ್ಸ್ ಅಂದ್ರೆ ಅಥವಾ ವಿಜ್ಞಾನ ಅಂದ್ರೆ ಮೇಜರ್ ಆಗಿತ್ತು. ಅಂಡ್ ಎರಡನೇದಾಗಿ ಸರ್, ಈ ಒಂದು ಸೈನ್ಸ್ ಅಥವಾ ವಿಜ್ಞಾನದಲ್ಲಿ ಎಷ್ಟು ಬ್ರಾಂಚಸ್ ಗಳಿದಾವೆ. ನಾವು ಮೇಜರ್ ಬ್ರಾಂಚಸ್ ನೋಡೋದಾದ್ರೆ 3 ಬ್ರಾಂಚಸ್ ಇದಾವೆ. ಮೊದಲನೇದಾಗಿ ನೋಡೋದಾದ್ರೆ ವಿ ಕಾಲ್ ಇಟ್ ಅಸ್ ಬಯೋಲಾಜಿ ಅಂತ ಕರಿತೀವಿ. ಅಂಡ್ ಎರಡನೇ ನೋಡೋದಾದ್ರೆ ಇಟ್ ಇಸ್ ಫಿಸಿಕ್ಸ್. ಅಂಡ್ ಮೂರನೇದನ್ನ ವಿ ಕಾಲ್ ಇಟ್ ಅಸ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಓಕೆ ಅಲ್ವಾ? ಇದು ನೋಡೋಣ, ಒಂದಾಗಿ ನೋಡ್ತಿರೋಣ.
ಅಂಡ್ ಎರಡನೇದಾಗಿ ನೋಡೋದಾದ್ರೆ ಸರ್ ಈ ಒಂದು ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಎಂದರೇನು. ಎಷ್ಟೊಂದು ಜನಕ್ಕೆ ಮೇಜರ್ ಆಗಿ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇರಲ್ಲ. ಆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಜೊತೆಗೆ ಸೈನ್ಸ್ ಅಂದ್ರೆ ಏನು, ಬೇಸಿಕ್ ಸೈನ್ಸ್ ಅಂದ್ರೆ ಏನು, ಟೆಕ್ನಾಲಜಿ ಅಂದ್ರೆ ಏನು ಅಂತ ಎಷ್ಟೊಂದು ಜನಕ್ಕೆ ಅರಿವೇ ಇರಲ್ಲ. ಈ ಒಂದು ಕಾನ್ಸೆಪ್ಟ್ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಷ್ಟ ಆಗಿರೋದ್ರಿಂದ ಎಲ್ಲರಿಗೂ ಸುಲಭ ಮಾರ್ಗದಲ್ಲಿ ಈ ಒಂದು ಕೋರ್ಸಸ್ ಗಳನ್ನ ನಿಮಗೆ ತರಬೇಕಾಗಿರೋ ಅನ್ನೋದು ಮೂಲ ಉದ್ದೇಶ ಆಗಿದೆ ನಮ್ದು. ಓಕೆ ಅಲ್ವಾ. ನಾವು ನೋಡೋದಾಗಿ ನಾವು ಬೇಸಿಕ್ ಸೈನ್ಸ್ ಗಳಲ್ಲಿ 3 ಬೇಸಿಕ್ ಸೈನ್ಸ್ ಇದಾವೆ. ಒಂದು ಬಯಾಲಜಿ ಅಂತ ಕರಿತೀವಿ, ಫಿಸಿಕ್ಸ್ ಅಂಡ್ ಮೂರನೇದು ಕೆಮಿಸ್ಟ್ರಿ ಅಂತ. ನಾವು ಸರ್ ಇದೆಲ್ಲ ಓಕೆ ಸರ್, ಈ ಟೆಕ್ನಾಲಜಿ ಅಂದ್ರೆ ಏನಪ್ಪಾ ಅಂತಂದ್ರೆ ಮೇಜರ್ ನೆನ್ಪಿಟ್ಕೊಳ್ಳಿ, ಆ ಟೆಕ್ನಾಲಜಿ ಅಂದ್ರೆ ಅಪ್ಲೈಡ್ ಪಾರ್ಟ್. ಈ ಒಂದು ಎವಿಡೆನ್ಸ್ ಇದೆಯಲ್ಲ, ಈ ಒಂದು ಎವಿಡೆನ್ಸ್ ಕೊಡ್ತಕ್ಕಂಥದ್ದನ್ನ ವಿ ಕಾಲ್ ಇಟ್ ವಿಜ್ಞಾನ ಅಂತ ಕರಿತೀವಿ ಅಥವಾ ಸೈನ್ಸ್ ಅಂತ ಕರಿತೀವಿ. ನಿಮ್ಗೆ ಈಸಿಯಾಗಿ ಗೊತ್ತಿರೋ ಹಂಗೆ ಸೈನ್ಸ್ ಅಂತ ಕರಿತೀವಿ. ನಾವು ಈ ಒಂದು ಸೈನ್ಸ್ ಅನ್ನ ಅಪ್ಲೈ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ, ಈ ಒಂದು ಸೈನ್ಸ್ ಅನ್ನ ಅಪ್ಲೈಡ್ ದ ಅಪ್ಲಿಕೇಶನ್ ಪಾರ್ಟ್ ಅನ್ನ ಏನಂತ ಕರಿತೀವಿ, ಅಪ್ಲಿಕೇಶನ್ ಪಾರ್ಟ್ ಅನ್ನ ನೋಡಿ. ಈಗ ನೀವೇ ಇಟ್ ಇಸ್ ಸೈನ್ಸ್ ಕಷ್ಟ ಅಂತಿದ್ದೀರಾ, ಬಟ್ ಆದ್ರೆ ಈ ಸೈನ್ಸ್ ಅನ್ನ ಇಟ್ ಇಸ್ ಡೇ ಟು ಡೇ ಬೇಸಿಸ್ ಮೇಲೆ ಅಂದ್ರೆ ದಿನಚರಿ ಈ ಒಂದು ಸೈನ್ಸ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತಿದೀವಿ ಬಾಸ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನೀವು ಅಲ್ಲಿ ಮನೇಲಿ ಕುತ್ಕೊಂಡು ಈ ಒಂದು ಕ್ಲಾಸ್ ಅನ್ನ ಕೇಳ್ತಿದ್ದಾಗ ಆಟೋಮೆಟಿಕ್ ಆಗಿ ಸೈನ್ಸ್ ಬೇಕಾಗತ್ತಲ್ವಾ, ಅದು ಯಾವ ಸೈನ್ಸ್ ಅಂತ ನೋಡೋಣ. ಅಂಡ್ ಎರಡನೇದಾಗಿ ನೀವು ಒಂದು ಸ್ನಾನ ಮಾಡ್ಬೇಕಾದ್ರೆ ಗೀಸರ್ ಆನ್ ಮಾಡ್ಬೇಕಾದ್ರೆ ಸೈನ್ಸ್ ಬೇಕಾಗತ್ತೆ, ಇಂಟರ್ನೆಟ್ ಯೂಸ್ ಮಾಡ್ಬೇಕಾದ್ರೆ ಸೈನ್ಸ್ ಬೇಕಾಗತ್ತೆ. ಅದೇ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಆಗ್ಬೇಕು ಅಂತಂದ್ರೆ ಅಥವಾ ಮೂವ್ ಆಗ್ಬೇಕಂದ್ರೆ ಸೈನ್ಸ್ ಬೇಕಾಗತ್ತೆ. ನಥಿಂಗ್ ಬಟ್ ದಿನಚರಿ ಡೇ ಟು ಡೇ ಬೇಸಿಸ್ ಮೇಲೆ ಈ ಒಂದು ಸೈನ್ಸ್ ಅನ್ನ ಯೂಸ್ ಮಾಡ್ತಿದ್ವಿ. ಬಟ್ ಯೂಸ್ ಮಾಡೋದ್ರ ಜೊತೆಗೆ ಕಷ್ಟ ಅಂದ್ರೆ ಹೆಂಗೆ ಬಾಸ್, ನಾವ್ ಈ ಒಂದು ಕಷ್ಟ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ಸಬ್ಜೆಕ್ಟ್ ಅನ್ನ ನಾವು ನಿಮ್ಗೋಸ್ಕರ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಕ್ಲಾಸಸ್ ಅನ್ನ ನಿಮ್ಗೆ ಮಾಡ್ಕೊಡ್ತಾ ಇದೀವಿ. ಅಂಡ್ ಮೇಜರ್ ಆಗಿ ಇದು ಸ್ಟ್ರಾಟಜಿ ಸೆಷನ್ ಅಂಡ್ ಇಂಟ್ರೊಡಕ್ಷನ್ ಸೆಷನ್ ಆಗಿರುತ್ತೆ. ಓಕೆ ಅಲ್ವಾ. ನಾವು ಸರ್ ಇದೆಲ್ಲ ಓಕೆ ಸರ್, ಇಟ್ ಇಸ್ ಎವಿಡೆನ್ಸ್, ಇದು ಬೇಸಿಕ್ ಸೈನ್ಸ್ ಅಂತ ಕರಿತೀವಿ. ಈ ಬೇಸಿಕ್ ಸೈನ್ಸ್ ಅನ್ನ ಅಪ್ಲಿಕೇಶನ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟಡಿ ಮಾಡಿದ್ರೆ ಅದನ್ನೇನಂತ ಕರಿತೀವಿ, ಟೆಕ್ನಾಲಜಿ ಅಂತ ಕರಿತೀವಿ ಅಥವಾ ತಂತ್ರಜ್ಞಾನ ಅಂತ ಕರಿತೀವಿ. ಓಕೆ ಅಲ್ವಾ ಬಾಸ್. ನಾವು ಒಂದೊಂದಾಗಿ ನೋಡೋದಾದ್ರೆ ಸರ್ ಬಯಾಲಜಿ ಅಂದ್ರೆ ಏನು, ಫಿಸಿಕ್ಸ್ ಅಂದ್ರೆ ಏನು, ಕೆಮಿಸ್ಟ್ರಿ ಅಂದ್ರೆ ಏನು. ನಾವು ಬೇಸಿಕ್ ಆಗಿ ನೋಡೋದಾದ್ರೆ ಸರ್ ಬಯಾಲಜಿ ಅಂದ್ರೆ ಏನು ಅಂತಂದ್ರೆ, ದ ಬಯಾಲಜಿ ಅಂತಂದ್ರೆ ಇಟ್ ಇಸ್ ವಿಚ್ ಮೇಜರ್ಲಿ ಡೀಲ್ಸ್ ವಿತ್ ರೆಸ್ಪೆಕ್ಟ್ ಟು ಯಾವ್ದ್ರ ಬಗ್ಗೆ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಗ್ಗೆ. ಯಾವ್ದಾದ್ರೂ ಬದುಕಿರೋ ಪ್ರಾಣಿಯ ಬಗ್ಗೆ ಸ್ಟಡಿ ಮಾಡಿದ್ರೆ ಅದೆಂತ ಕರಿತೀವಿ, ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಯಾಲಜಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಮನುಷ್ಯ, ನನಗೆ ಪ್ರಾಣ ಇದೆ, ನಾವು ಒಂದು ಪ್ರಾಣಿಯ ಬಗ್ಗೆ ಅಥವಾ ಇಟ್ ಇಸ್ ಮರ ಗಿಡದ ಬಗ್ಗೆ ಸ್ಟಡಿ ಮಾಡಿದ್ರೆ ಅದೆಂತ ಕರಿತೀವಿ, ಇಟ್ ಇಸ್ ಬಯಾಲಜಿ ಅಂತ. ಬಯಾಲಜಿ ಇನ್ ಅ ಸಿಂಪ್ಲರ್ ಟರ್ಮ್ ವಿ ಕಾಲ್ ಇಟ್ ಆಸ್ ವಿಚ್ ಸ್ಟಡೀಸ್ ಅಬೌಟ್ ಯಾವ್ದ್ರ ಬಗ್ಗೆ, ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿ ಕಾಲ್ ಇಟ್ ಆಸ್ ದ ಬಯಾಲಜಿ, ದ ಫಸ್ಟ್ ಒನ್ ಬಾಸ್. ಅಂಡ್ ದ ಸೆಕೆಂಡ್ ಮೇಜರ್ ಇಂಪಾರ್ಟೆಂಟ್ ಒನ್ ಸರ್ ಫಿಸಿಕ್ಸ್ ಅಂದ್ರೆ ಏನು ಸರ್. ದ ಫಿಸಿಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಬದುಕಿರೋ ಪ್ರಾಣಿಗಳ ಬಗ್ಗೆ, ಬದುಕಿರೋ ಪಕ್ಷಿಗಳ ಬಗ್ಗೆ, ಬದುಕಿರ್ತಕ್ಕಂಥ ಸಸ್ಯಗಳ ಬಗ್ಗೆ ಸ್ಟಡಿ ಮಾಡಿದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ಬಯಾಲಜಿ. ಓಕೆ ಅಲ್ವಾ. ಅಂಡ್ ಎರಡನೇದು ಫಿಸಿಕ್ಸ್ ಅಂದ್ರೆ ಏನು ಸರ್ ಅಂತಂದ್ರೆ ವಿಚ್ ಸ್ಟಡೀಸ್ ಅಬೌಟ್ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್. ಅಂದ್ರೆ ಯಾವ್ದಾದ್ರೂ ಒಂದು ವಸ್ತುಗೆ ಪ್ರಾಣ ಇಲ್ಲದೆ ಇರ್ತಕ್ಕಂಥ ಆಬ್ಜೆಕ್ಟ್ ಅನ್ನ ಸ್ಟಡಿ ಮಾಡ್ತಕ್ಕಂಥ ಬ್ರಾಂಚ್ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಫಿಸಿಕ್ಸ್. ಎಸ್ ಆರ್ ನೋ, ಕೇಳಿಸ್ಕೊತಾ ಇದೀರಾ. ನಾವು ಕೇಳಿಸ್ಕೊತಾ ಇದ್ರೆ ಫಿಸಿಕ್ಸ್ ಅಂದ್ರೆ ಏನಪ್ಪಾ ಸಿಂಪ್ಲರ್ ಟರ್ಮ್ ಅಲ್ಲಿ ಅಂತಂದ್ರೆ ವಿಚ್ ಸ್ಟಡೀಸ್ ಅಬೌಟ್ ವಿ ಕಾಲ್ ಇಟ್ ಆಸ್ which studies about the non-living organisms. The non-living organisms ಅನ್ನ ಸ್ಟಡಿ ಮಾಡಿದ್ರೆ ಎಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಫಿಸಿಕ್ಸ್ ಅಂತ. ಹೌದೋ ಇಲ್ವೋ. ನಾವು ನೋಡೋಣ, ಒಂದು ಉದಾಹರಣೆಯನ್ನು ಕೊಡ್ತೀನಿ, ಬಟ್ ನೋಡೋಣ ನಾವು ಸರ್ ಬಯಾಲಜಿಗೆ ಒಂದು ಸ್ವಲ್ಪ ಉದಾಹರಣೆ ಕೊಡಿ ಸರ್. ಈ ಬಯಾಲಜಿಯಲ್ಲಿ ಏನೇನನ್ನ ಸ್ಟಡಿ ಮಾಡ್ತೀವಿ ನಾವು, ಈ ಒಂದು ಬಯಾಲಜಿಯಲ್ಲಿ ಏನೇನನ್ನ ಸ್ಟಡಿ ಮಾಡ್ತೀವಿ ಅಂದ್ರೆ ಮೇಜರ್ ಆಗಿ ಒಂದು ಬಯಾಲಜಿಯಲ್ಲಿ ದ ಸೆಲ್ ಬಗ್ಗೆ ಸ್ಟಡಿ ಮಾಡ್ತೀವಿ ನಾವು. ಸೆಲ್ ಅಂದ್ರೆ ವಿ ಕಾಲ್ ಇಟ್ ಆಸ್ ಜೀವಕೋಶ ಅಂತ ಕರಿತೀವಿ. ದ ಸೆಲ್ ಅಂದ್ರೆ ಜೀವಕೋಶ. ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್, ದ ಬೇಸಿಕ್ ಯೂನಿಟ್. ಒಂದು ಆರ್ಗ್ಯಾನಿಸಮ್, ಒಂದು ಪ್ರಾಣಿ ಅಥವಾ ಸಸ್ಯಗಳಲ್ಲಿ ಬೇಸಿಕ್ ಯೂನಿಟ್ ಯಾವ್ದಪ್ಪ ಅಂದ್ರೆ ವಿ ಕಾಲ್ ಇಟ್ ಅಸ್ ಸೆಲ್ ಅಂತ ಕರಿತೀವಿ, ಅಥವಾ ಏನಂತ ಕರಿತೀವಿ, ಜೀವಕೋಶ ಅಂತ ಕರಿತೀವಿ. ಜೀವಕೋಶ ಅಂದ್ರೆ ದ ಸೆಲ್. ಇದ್ರ ಬಗ್ಗೆ ಮೇಜರ್ ಆಗಿ ಸ್ಟಡಿ ಮಾಡ್ತೀವಿ. ಅದಾದ್ಮೇಲೆ ದ ಟೈಪ್ ಆಫ್ ಸೆಲ್ಸ್, ಅಂದ್ರೆ ಈ ಜೀವಕೋಶಗಳಲ್ಲಿ ವಿಧಗಳು ಎಷ್ಟಿದಾವೆ. ಮೇಜರ್ ಪ್ಲಾಂಟ್ ಸೆಲ್ ಅಂತ ಕರಿತೀವಿ, ಅನಿಮಲ್ ಸೆಲ್
ಅಥವಾ ಸಸ್ಯ ಜೀವ ವಿ ಕಾಲ್ ಇಟ್ ಆಸ್ ದ ಸಸ್ಯ ಜೀವ ವಿ ಕಾಲ್ ಇಟ್ ಆಸ್ ಕೋಶ ಅಂತ ಕರಿತೀವಿ, ಜೀವಕೋಶ. ಅದಾದ್ಮೇಲೆ ಎರಡನೇ ನೋಡೋದಾದ್ರೆ ಇಟ್ ಇಸ್ ಪ್ರಾಣಿ ಜೀವಕೋಶ ಅಂತ ಕರಿತೀವಿ, ಅಂದ್ರೆ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್ ಅಂತ ಕರಿತೀವಿ, ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್. ಓಕೆ ಅಲ್ವಾ? ಇದನ್ನ ಬೇಸಿಕ್ ಆಗಿ ಬಯಾಲಜಿ ಸ್ಟಡಿ ಮಾಡ್ತೀವಿ. ಅದ್ರ ಜೊತೆಗೆ ಸೆಲ್ ವಾಲ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಮೈಟೋಕಾಂಡ್ರಿಯಾ ಬಗ್ಗೆ, ನ್ಯೂಕ್ಲಿಯಸ್ ಬಗ್ಗೆ, DNA ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀವಿ. ನಾವು ಸರ್ ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ, ಬಟ್ ಮೇಜರ್ ಆಗಿ ಈ ಒಂದು ಅಪ್ಲಿಕೇಶನ್ ಪಾರ್ಟ್ ಅನ್ನ ಏನಂತ ಕರಿತೀವಿ, ಈ ಒಂದು ಬಯಾಲಜಿಯನ್ನ ಅಪ್ಲಿಕೇಶನ್ ಪಾರ್ಟ್ ಅಲ್ಲಿ ಸ್ಟಡಿ ಮಾಡಿದ್ರೆ ಅದನ್ನ ವಿ ಕಾಲ್ ಇಟ್ ಅಸ್ ಟೆಕ್ನಾಲಜಿ. ಓಕೆ ಅಲ್ವಾ? ಟೆಕ್ನಾಲಜಿ ಅಂದ್ರೆ ಸಿಂಪ್ಲರ್ ಮ್ಯಾನರ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಬಯಾಲಜಿ, ಬೇಸಿಕ್ ಬಯಾಲಜಿ ಇದೆ ಅಲ್ವಾ, ಇದನ್ನ ಅಪ್ಲಿಕೇಶನ್ ಅಲ್ಲಿ ಸ್ಟಡಿ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ದ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಅಂತ ಕರಿತೀವಿ. ಓಕೆನಾ? ದಿಸ್ ಆರ್ ಫಸ್ಟ್ ಒನ್. ಅಂಡ್ ಎರಡನೇ ನೋಡೋದಾದ್ರೆ ಫಿಸಿಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಫಿಸಿಕ್ಸ್ ಮೇಜರ್ಲಿ ಡೀಲ್ಸ್ ವಿತ್ ರೆಸ್ಪೆಕ್ಟ್ ಟು ಯಾವ್ದ್ರ ಬಗ್ಗೆ? ಇಟ್ ಇಸ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಗ್ಗೆ, ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನಾವು ಸರ್ ಇದೆಲ್ಲ ಓಕೆ, ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಏನು? ನಾವು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ರೆ ವಿಚ್ ಡಸ್ ನಾಟ್ ಹ್ಯಾವ್ ಲೈಫ್. ನಾವು ಲೈಫ್ ಇಲ್ಲದೆ ಇರ್ತಕ್ಕಂಥ ಆಬ್ಜೆಕ್ಟ್ ಯಾವುದು? ನಾವು ಲೈಫ್ ಇಲ್ಲದೆ ಇರ್ತಕ್ಕಂಥ ಆಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಮೇಜರ್ ಆಗಿ ನೋಡಿ, ಈಗ ಇಂಟರ್ನೆಟ್ ಆಗಿರ್ಬೋದು, ಅದನ್ನ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ದ ಲೈಟ್ ರೇಸ್ ಆಗಿರ್ಬೋದು, ಇಟ್ ಇಸ್ ಸೂರ್ಯನ ಕಿರಣಗಳಾಗಿರ್ಬೋದು, ಸನ್ ರೇಸ್, ದ ಸೋಲಾರ್ ರೇಸ್ ಅಂತ ಕರಿತೀವಿ. ದ ಲೈಟ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಇವಕ್ಕೆಲ್ಲ ಪ್ರಾಣ ಇದೆಯಾ ಅಂದ್ರೆ ಇಲ್ಲ ಬಾಸ್. ಬಟ್ ಅದನ್ನ ಸ್ಟಡಿ ಮಾಡ್ತೀವ ಎವಿಡೆನ್ಸ್ ಮೂಲಕ ಅಂದ್ರೆ ಆಬ್ವಿಯಸ್ಲಿ ಹೌದಲ್ಲ. ನಾವು ಆ ಒಂದು ಬ್ರಾಂಚ್ ಅನ್ನ ಏನಂತ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಫಿಸಿಕ್ಸ್. ನಾವು ಫಿಸಿಕ್ಸ್ ಅಂದ್ರೆ ಸ್ಟಡಿ ಅಬೌಟ್ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್. ಅಂಡ್ ಆ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಅಲ್ಲಿ ಏನೇನನ್ನ ಸ್ಟಡಿ ಮಾಡ್ತೀವಪ್ಪ ಅಂದ್ರೆ ಮೊದಲನೇದಾಗಿ ಲೈಟ್ ಬಗ್ಗೆ ಸ್ಟಡಿ ಮಾಡ್ತೀವಿ, ದ ಲೈಟ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇದರ ಜೊತೆಗೆ ವಿಲ್ ಬಿ ಸ್ಟಡಿಂಗ್ ಅಬೌಟ್ ದ ಸ್ಪೀಡ್ ಬಗ್ಗೆ, ದ ಸ್ಪೀಡ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಲೈಟ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಆಸ್ ಅ ಸಿಂಪಲ್ ಕಾನ್ಸೆಪ್ಟ್ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ದ ಬೇಸಿಕ್ ಫಿಸಿಕ್ಸ್ ಅಲ್ಲಿ. ದ ಲೈಟ್ ಅಂದ್ರೆ ಏನು, ಸೌಂಡ್ ಅಂದ್ರೆ ಏನು, ಇಟ್ ಇಸ್ ದ ಸ್ಪೀಡ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಫಿಸಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಹೌದೋ ಇಲ್ವೋ? ನಾವು ಈ ಒಂದು ಇಂಟ್ರಾಕ್ಷನ್ ಬಿಟ್ವೀನ್ ನೋಡಿ, ಮೂರನೇದು ಕೆಮಿಸ್ಟ್ರಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇಂಟ್ರಾಕ್ಷನ್ ಬಿಟ್ವೀನ್ ಬಯಾಲಜಿ ಅಂಡ್ ಫಿಸಿಕ್ಸ್ ಇದೆಯಲ್ಲ, ಅದನ್ನ ವಿ ಕಾಲ್ ಇಟ್ ಆಸ್ ಎಂತ ಕರಿತೀವಿ? ಅದನ್ನ ವಿ ಕಾಲ್ ಇಟ್ ಆಸ್ ಕೆಮಿಸ್ಟ್ರಿ. ದ ಇಂಟರಾಕ್ಷನ್ ಬಿಟ್ವೀನ್ ಯಾವ್ದ್ರ ಬಗ್ಗೆ? ಇಟ್ ಇಸ್ ದ ಲಿವಿಂಗ್ ಅಂದ್ರೆ ಪ್ರಾಣ ಇರ್ತಕ್ಕಂಥ ಆರ್ಗ್ಯಾನಿಸಮ್ಸ್ ಅಂಡ್ ನಾನ್ ಲಿವಿಂಗ್ ಫಿಸಿಕ್ಸ್ ಅನ್ನ ಇಂಟ್ರಾಕ್ಟ್ ಮಾಡ್ತಕ್ಕಂಥ ಅಥವಾ ಬ್ರಾಂಚ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಕೆಮಿಸ್ಟ್ರಿ ಅಂತ ಕರಿತೀವಿ. ಓಕೆನಾ? ಇಟ್ ಇಸ್ ನೆನ್ಪಿಟ್ಕೊಳ್ಳಿ, ಕೆಮಿಸ್ಟ್ರಿ ಇಟ್ ಇಸ್ ನಾಟ್ ಮಿಸ್ಟ್ರಿ. ಇಲ್ಲೇನು ಮಿಸ್ಟ್ರಿ ಇಲ್ಲ, ಬಟ್ ಎಲ್ಲದಕ್ಕೂ ಎವಿಡೆನ್ಸ್ ಇದಾವೆ ಇಲ್ಲಿ. ನಾವು ಎವಿಡೆನ್ಸ್ ಇದ್ರೆ ಯಾವ್ಯಾವ ಎವಿಡೆನ್ಸ್ ಇದಾವಪ್ಪ, ಏನೇನನ್ನ ಸ್ಟಡಿ ಮಾಡ್ತೀವಿ ನಾವು ಒಂದು ಬೇಸಿಕ್ ಒಂದು ಕೆಮಿಸ್ಟ್ರಿಯಲ್ಲಿ ಅಂತಂದ್ರೆ ಮೇಜರ್ ಆಗಿ ಕೆಮಿಸ್ಟ್ರಿನ ಸ್ಟಡಿ ಮಾಡ್ಬೇಕಾದ್ರೆ ಆಟಮ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಅಂದ್ರೆ ಅಣುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ, ವೈಟಮಿನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ನಿಮ್ ಎಕ್ಸಾಮ್ ಅಲ್ಲಿ ನೋಡಿ ಎಷ್ಟೊತ್ತಿ ಕ್ವೆಶ್ಚನ್ ಕೇಳಿದಾರೆ ವೈಟಮಿನ್ಸ್ ಬಗ್ಗೆ ಅಂತ. ಅದ್ರ ಜೊತೆಗೆ ಮಾಲಿಕ್ಯೂಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ನಮ್ಮ ಒಂದು ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಮಾಲಿಕ್ಯೂಲ್ಸ್ ಬಗ್ಗೆ, ವೈಟಮಿನ್ಸ್ ಬಗ್ಗೆ, ಎನರ್ಜಿ ಬಗ್ಗೆ, ಕಾರ್ಬೋಹೈಡ್ರೇಟ್ಸ್ ಬಗ್ಗೆ, ಪ್ರೋಟೀನ್ಸ್ ಬಗ್ಗೆ, ಎಲ್ಲದ್ರ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತೀವಿ. ಇದನ್ನ ವಿ ಕಾಲ್ ಇಟ್ ಆಸ್ ದ ಬೇಸಿಕ್ ಸೈನ್ಸ್ ಅಂತ ಕರಿತೀವಿ. ಬಟ್ ಮೇಜರ್ ಆಗಿ ಈ ಒಂದು ಬ್ರಾಂಚಸ್ ಅನ್ನ ಡೇ ಟು ಡೇ ಲೈಫ್ ಅಲ್ಲಿ ಅಪ್ಲೈ ಮಾಡಿದ್ರೆ ಎಂತ ಕರಿತೀವಿ ಬಾಸ್? ವಿ ಕಾಲ್ ಇಟ್ ಆಸ್ ಟೆಕ್ನಾಲಜಿ. ಈಗ ಒಂದಾಗ ನೋಡೋಣ, ನಾವು ಬಯಾಲಜಿ, ಕೆಮಿಸ್ಟ್ರಿ ಅಂಡ್ ಫಿಸಿಕ್ಸ್ ಅಂತಕ್ಕಂಥದ್ದು ಬೇಸಿಕ್ ಆಗಿ ಅರ್ಥ ಆಯ್ತಾ? ಇದ್ರ ಜೊತೆಗೆ ಉದಾಹರಣೆಗಳು ಅರ್ಥ ಆಗಿದ್ರೆ ನಾವು ಟೆಕ್ನಾಲಜಿಗೆ ಮೂವ್ ಆಗೋಣ. ಹೌದೋ ಇಲ್ವೋ? ಯಶ್, ನಾವು ಅರ್ಥ ಆಗ್ತಿದ್ರೆ ಜಸ್ಟ್ ಗಿವ್ ಅ ಲೈಕ್. ನಾವು ಆಫ್ಟರ್ ಆಲ್ ದ ಥಿಂಗ್ಸ್ ನಾವು ಎರಡನೇದು ನೋಡೋದಾದ್ರೆ ಟೆಕ್ನಾಲಜಿ ಅಂದ್ರೆ ಏನಪ್ಪ? ನಾವು ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಎಂದರೇನು? ಟೆಕ್ನಾಲಜಿ ಅಂದ್ರೇನು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ನಾವು ಟೆಕ್ನಾಲಜಿ ಅಂತ ಕರಿತೀವಿ, ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ. ಅಂಡ್ ಮೊದಲನೇದಾಗಿ ನೋಡೋದಾದ್ರೆ ಬೇಸಿಕ್ ಸೈನ್ಸ್ ಅಂತ ನೋಡೋದು, ಬೇಸಿಕ್ ದ ಸೈನ್ಸ್ ಅಂತ, ಬೇಸಿಕ್ ಸೈನ್ಸ್. ಅಂಡ್ ಎರಡನೇ ತಂತ್ರಜ್ಞಾನ ಅಂತ. ನಾವು ಇದೆಲ್ಲ ಓಕೆ ಸರ್, ಈ ಬಯಾಲಜಿಯಲ್ಲಿ ಏನೇನಪ್ಪ ಸ್ಟಡಿ ಮಾಡ್ತೀವಿ? ಈ ಒಂದು ಬಯಾಲಜಿನಲ್ಲಿ ಏನೇನನ್ನ ಸ್ಟಡಿ ಮಾಡ್ತೀವಿ? ಬೇಸಿಕ್ ಬಯಾಲಜಿಯಲ್ಲಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಜೀವಕೋಶದ ಬಗ್ಗೆ, ಸೆಲ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಸೆಲ್ ವಾಲ್ ಬಗ್ಗೆ, DNA ಬಗ್ಗೆ, ಕ್ರೋಮೋಸೋಮ್ಸ್ ಬಗ್ಗೆ, ಇದನ್ನೆಲ್ಲದ್ರಲ್ಲಿ ಬೇಸಿಕ್ ಆಗಿ ಸ್ಟಡಿ ಮಾಡ್ತೀವಿ ಮೇಜರ್ ಆಗಿ. ಬಟ್ ಸರ್ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಿದ್ರೆ, ನೆನ್ಪಿಟ್ಕೊಳ್ಳಿ, ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಿ ಡೇ ಟು ಡೇ ಲೈಫ್ ಅಲ್ಲಿ ಅಪ್ಲೈ ಮಾಡಿದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ದ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಅಂತ. ಸರ್ ತಂತ್ರಜ್ಞಾನದಲ್ಲಿ ಯಾವ ರೀತಿಯ ಕ್ವೆಶ್ಚನ್ ಕೇಳ್ತಾರೆ? ಈ ಒಂದು ನಮ್ಮ ಒಂದು ಬಯಾಲಜಿ ಕಾನ್ಸೆಪ್ಟ್ ಅಲ್ಲಿ ಯಾವ್ಯಾವ ರೀತಿಯಾಗಿ ಕ್ವೆಶ್ಚನ್ಸ್ ಕೇಳ್ತಾರೆ ನೋಡೋಣ. ನೋಡೋಣ
ಮೇಜರ್ ಆಗಿ ಮೊದಲನೇ ಕ್ವೆಶನ್ ಯಾವ ತರ ಇರ್ತಾವಪ್ಪ, ಈ ಒಂದು ಬಯೋಟೆಕ್ನಾಲಜಿ ಅಥವಾ ಬಯೋಲಾಜಿಯಲ್ಲಿ ಅಪ್ಲಿಕೇಶನ್ ಪಾರ್ಟ್ ಆಫ್ ಬಯೋಲಾಜಿ. ನಾವು ಮೇಜರ್ ಬಯೋಲಾಜಿ ಪ್ಲಸ್ ಟೆಕ್ನಾಲಜಿ ಸೇರಿದ್ರೆ ಏನಾಗುತ್ತೆ, ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಏನಂತ ಕರಿತೀವಪ್ಪ ಅಂತಂದ್ರೆ ಬಯೋ ಟೆಕ್ನಾಲಜಿ ಅಂತ ಕರಿತೀವಿ, ಬಯೋ ಟೆಕ್ನಾಲಜಿ. ನಾವು ಈ ಒಂದು ಬಯೋಟೆಕ್ನಾಲಜಿಯನ್ನ ಸ್ಟಡಿ ಮಾಡ್ಬೇಕಾದ್ರೆ ಸರ್ ನಾವು PC ಇಂದ DC ಲೆವೆಲ್ಗೆ ಯಾವ್ಯಾವ ರೀತಿ ಕ್ವೆಶನ್ಸ್ ಗಳು ಬರ್ಬೋದು, ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ, ಆ ಒಂದು ಕ್ವೆಶನ್ಸ್ ಎಲ್ಲಿಂದ ಬರ್ಬೋದು ಅಂತ ಒಂದಾಗಿ ನೋಡೋಣ. ನಾವು ಮೊದಲನೇದಾಗಿ ನೋಡೋದಾದ್ರೆ ಬಯೋಟೆಕ್ನಾಲಜಿ ಇದೆಯಲ್ವಾ, ಈ ಬಯೋಟೆಕ್ನಾಲಜಿಯಲ್ಲಿ ಮೊದಲನೇ ಟಾಪಿಕ್ ಎಲ್ಲಿಂದ ಬರ್ಬೋದು ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ದ GM ಕ್ರಾಪ್ಸ್ ಅಂತ ಕರಿತೀವಿ. GM ಅಂದ್ರೆ ಏನಪ್ಪಾ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ವಾಟ್ ಇಸ್ GM? ನಾವು GM ಅಂದ್ರೆ ಜೀನ್ ಮಾಡಿಫಿಕೇಶನ್ ಅಂತ ಕರಿತೀವಿ. ನಾವು ಅಪ್ಲೈಡ್ ಪಾರ್ಟ್ ಆಫ್ ಬಯೋಲಾಜಿಯಲ್ಲಿ ಇಟ್ ಇಸ್ ಅಪ್ಲೈಡ್ ಪಾರ್ಟ್ ಆಫ್ ಬಯೋಲಾಜಿಯಲ್ಲಿ ಏನಪ್ಪ ಸ್ಟಡಿ ಮಾಡ್ತೀವಿ ಅಂದ್ರೆ GM ಕ್ರಾಪ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ನಾವು ಈ GM ಕ್ರಾಪ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ ಅಲ್ಲಿ ಯೂಸ್ ಮಾಡ್ತಕ್ಕಂತ ಟೆಕ್ನಾಲಜಿ ಯಾವುದು, ಕ್ರಿಸ್ಪರ್ ಕ್ಯಾಸ್9 ಅಂತ ಕರಿತೀವಿ. ಇದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಬಟ್ ಆದ್ರೆ ಈ ಒಂದು ಕ್ಲಾಸ್ ಅಲ್ಲಿ ಒಂದು ಇಂಟ್ರೊಡಕ್ಷನ್ ಅಂಡ್ ಸ್ಟ್ರಾಟಜಿ ಸೆಷನ್ ಮಾತ್ರ ಮಾತಾಡ್ತಿದೀವಿ. ಹಾಗಾಗಿ GM ಅಂದ್ರೆ ಏನು, GM ಕ್ರಾಪ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ ಅಲ್ವಾ? GM ಓಕೆ. ನಾವು ಯಾವ್ದಪ್ಪ ಫಸ್ಟ್ GM ಕ್ರಾಪ್ ಅನ್ನ ನಮ್ಮ ಭಾರತದಲ್ಲಿ ಅಪ್ರೂವ್ ಮಾಡಿರ್ತಕ್ಕಂಥ ಇಟ್ ಇಸ್ ಕ್ರಾಪ್ ಯಾವುದು ಅಥವಾ ಬೆಳೆ ಯಾವುದು ಅಥವಾ ಬೀಜ ಯಾವುದು, ಮೇಜರ್ ನೆನ್ಪಿಟ್ಕೊಳ್ಳಿ. ಅಂಡ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಾವು ಎರಡನೇದಾಗಿ ನೋಡೋದಾದ್ರೆ GMs ಬಗ್ಗೆ ಜೆನೆಟಿಕಲಿ ಮಾಡಿಫಿಕೇಶನ್ ಅಂತ ಕರಿತೀವಿ. ಅಲ್ಲಿ ಯೂಸ್ ಮಾಡ್ತಕ್ಕಂಥ ಟೆಕ್ನಾಲಜಿ ಯಾವ್ದಪ್ಪ ಅಂದ್ರೆ ಕ್ರಿಸ್ಪರ್ ಕ್ಯಾಸ್9 ಅಂತ ಕರಿತೀವಿ. ನೋಡೋಣ ಕ್ರಿಸ್ಪರ್ ಕ್ಯಾಸ್9 ಅಂದ್ರೆ ಏನು, ಈ ಒಂದು ಚೈನೀಸ್ ಜೀನ್ ಎಡಿಟಿಂಗ್ ಟೂಲ್ ಯಾವ್ದಪ್ಪ, ಈ ಎಲ್ಲದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗ್ತೀರಾ. ಓಕೆ ಅಲ್ವಾ? ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬ್ರೀಫ್ ಐಡಿಯಾ ಕೊಡ್ತಾ ಇದ್ದೀನಿ. ಅಂಡ್ ಸ್ಟ್ರಾಟಜಿ ಏನಿರಬೇಕು ಇದ್ರ ಬಗ್ಗೆ ಮಾತ್ರ ಈ ಒಂದು ತರಗತಿಯಲ್ಲಿ ನೋಡೋಣ. ಓಕೆ ಅಲ್ವಾ? ಇಟ್ ಇಸ್ ಈ ಒಂದು ಕ್ಲಾಸ್ ತುಂಬಾ ಲಾಂಗ್ ಆಗಿ ಮಾಡೋದು ಬೇಡ, ತುಂಬಾ ಶಾರ್ಟ್ ಆಗಿ ಮಾಡೋಣ, ತುಂಬಾ ಬ್ರೀಫ್ ಆಗಿ ಕೂಡ ಇರಲಿ. ಅಂಡ್ ಕ್ವಾಲಿಟಿ ಕೂಡ ಇಟ್ ಓಂಟ್ ಬಿ ಕಾಂಪ್ರಮೈಸ್. ಎನಿವೇಸ್ ನಮಗೆ ಗೊತ್ತಿದೆ ಕ್ವಾಲಿಟಿ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ಓಕೆನಾ? GM ಬಗ್ಗೆ ನೋಡೋಣ. ನಾವ್ ಯಾವ್ದಪ್ಪ ಫಸ್ಟ್ GM ಕ್ರಾಪ್ ಅನ್ನ ಅಪ್ರೂವ್ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ಅಂತಂದ್ರೆ ಕಾಟನ್ ಅಂತ ಕರಿತೀವಿ, ಹತ್ತಿ. ಇಟ್ ಇಸ್ ದ BT ಕಾಟನ್ ಅಂತ ಕರಿತೀವಿ. ಆ BT ಕಾಟನ್ ಅನ್ನ ಫಸ್ಟ್ ಕ್ರಾಪ್ ಅಪ್ರೂವ್ ಮಾಡಿರ್ತಕ್ಕಂಥದ್ದು. ಓಕೆ ಅಲ್ವಾ? ದ ಫಸ್ಟ್ ಕ್ರಾಪ್ ಟು ಅಪ್ರೂವ್ ವಿ ಕಾಲ್ ಇಟ್ ಆಸ್ ದ GM, ವಿ ಕಾಲ್ ಇಟ್ ಆಸ್ ದ BT ಕಾಟನ್ ಅಂತ. ಇದ್ರ ಬಗ್ಗೆ ನೋಡೋಣ, ಮೇಜರ್ ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಂಡ್ ಎರಡನೇದಾಗಿ ನೋಡೋದಾದ್ರೆ ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರೋ ಹಂಗೆ ಅಹಮದಾಬಾದ್ ಅಲ್ಲಿ ಏರ್ ಕ್ರಾಶ್ ಆಗುತ್ತೆ. ನಾವು ಅಹಮದಾಬಾದ್ ಏರ್ ಕ್ರಾಶ್ ಆದಾಗ ದ ಬೋಯಿಂಗ್ ಹೆಲಿಕಾಪ್ಟರ್ಸ್ ಅಲ್ಲಿ ಅಟ್ಲೀಸ್ಟ್ 250ರಿಂದ 300 ಜನ ಮೃತಗೊಳ್ತಾರೆ, ಅಂದ್ರೆ ತೀರ್ಕೋತಾರೆ. ನಾವು ಈ ತೀರ್ಕೊಂಡಾಗ ಅವ್ರನ್ನ ಎವಿಡೆನ್ಸ್ ಏನೇನಪ್ಪ, ಯಾವ ರೀತಿ ಅವರು ನಮ್ಮವರು ಅಥವಾ ನಮ್ಮ ನೆಂಟರು ಅಂತ ಹೆಂಗ್ ಐಡೆಂಟಿಫೈ ಮಾಡೋದು? ನಾವು ಐಡೆಂಟಿಫೈ ಮಾಡೋದು ಹೆಂಗಪ್ಪ ಅಂತಂದ್ರೆ DNA ಮೂಲಕ. ನಾವು DNA ಮೂಲಕ ನಾವು DNA ಅಂದ್ರೇನು, DNA ಫಿಂಗರ್ ಪ್ರಿಂಟ್ ಅಂದ್ರೇನು, DNA ಎಲ್ಲೆಲ್ಲಿ ಇರ್ತವೆ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀವಿ. ಇದನ್ನ ವಿ ಕಾಲ್ ಇಟ್ ಆಸ್ ಟೆಕ್ನಾಲಜಿ ಅಲ್ಲ ಬಾಸ್, ಬೇಸಿಕ್ ಸೈನ್ಸ್ ಅಲ್ಲ ಇದು. ನಾವು DNA ನ ಇಟ್ಕೊಂಡು DNA ಫಿಂಗರ್ ಪ್ರಿಂಟಿಂಗ್ ಮಾಡ್ತಿದೀವಿ. ಅದನ್ನ ವಿ ಕಾಲ್ ಇಟ್ ಆಸ್ ಏನಂತ ಕರಿತೀವಿ, DNA ಫಿಂಗರ್ ಪ್ರಿಂಟಿಂಗ್. ನಾವೀಗ DNA ಅಂದ್ರೆ ಏನು? DNA ಅಂದ್ರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಇದ್ರ ಬಗ್ಗೆ ವಿಲ್ ಬಿ ಸ್ಟಡಿಂಗ್ ಆಸ್ ಅ ಪಾರ್ಟ್ ಆಫ್ ದ ಕಂಪ್ಲೀಟ್ ಚಾಪ್ಟರ್ ನೋಡೋಣ. ಈ ಒಂದು ಬಯೋಟೆಕ್ನಾಲಜಿ ತಗೊಂಡಾಗ ಕಂಪ್ಲೀಟ್ ಎಂಡ್ ಟು ಎಂಡ್ ನಾನೇ ಟೀಚ್ ಮಾಡ್ಕೊಡ್ತೀನಿ. ಬೇಸಿಕ್ಸ್ ನ ಟೀಚ್ ಮಾಡ್ತೀನಿ, ಅದ್ರ ಜೊತೆಗೆ ಅಪ್ಲೈಡ್ ಪಾರ್ಟ್. ಅಂಡ್ ಮೂರನೇದಾಗಿ ನೋಡೋದಾದ್ರೆ ಮೇಜರ್ ಕರೆಂಟ್ ಅಫೇರ್ಸ್ ನ ಕೂಡ ಸ್ಟಡಿ ಮಾಡೋಣ, ಒಂದೇದಾಗಿ ನೋಡೋಣ. ಓಕೆ ಅಲ್ವಾ? ಮೇಜರ್ ಆಗಿ ಗೊತ್ತಿರಬೇಕಿಲ್ಲಿ ಬಯೋಟೆಕ್ನಾಲಜಿ ಅಂತ ಬಂದಾಗ ಯಾವ್ದಾದ್ರು ಒಂದು ಟಾಪಿಕ್ ಬಂದಾಗ 3 ಸೆಕ್ಷನ್ ಅಲ್ಲಿ ಟೀಚ್ ಮಾಡ್ತೀವಿ. ನೋಡೋಣ ಒಂದಾಗಿ. ಮೊದಲನೇದಾಗಿ ಸ್ಟ್ಯಾಟಿಕ್ ಅಥವಾ ಬೇಸಿಕ್ ಅಂತ ಕರಿತೀವಿ. ಎರಡನೇದನ್ನ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಅಪ್ಲೈಡ್ ಪಾರ್ಟ್ ಅಂದ್ರೆ ಟೆಕ್ನಾಲಜಿ ಬಾಸ್. ಅಂಡ್ ಮೂರನೇದನ್ನ ನೋಡೋದಾದ್ರೆ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ. ಈ ಮೂರನ್ನ ನೋಡಿದ್ರೆ ನಾಟ್ ಇವನ್ ಎ ಸಿಂಗಲ್ ಕ್ವೆಶನ್ ವಿಲ್ ಬಿ ಔಟ್ ಆಫ್ ಸಿಲೆಬಸ್. ಅಂದ್ರೆ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಕ್ವೆಶನ್ ಜೊತೆಗೆ ನಾವು ಕ್ಲಾಸ್ ಅಲ್ಲಿ ಟೀಚ್ ಮಾಡ್ತಕ್ಕಂಥ ನೋಟ್ಸ್ ಇಸ್ ಮೋರ್ ದನ್ ಸಫಿಶಿಯಂಟ್. ಇದಕ್ಕೋಸ್ಕರ ಯಾಕೆ ಓದ್ಬೇಕು ನೀವು ಬೇರೆ ಬುಕ್ಸ್ ನ? ನಾಟ್ ಎಟ್ ಆಲ್ ಇಂಪಾರ್ಟೆಂಟ್, ಅದ್ ನಮ್ ಕೆಲಸ, ನಾವು ಮಾಡ್ತೀವಿ. ಕ್ಲಾಸಸ್ ನೋಡಿ ನೋಟ್ಸ್ ನ ನೋಟ್ ಡೌನ್ ಮಾಡ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ಅದನ್ನ ಸಾಲ್ವ್ ಮಾಡಿದ್ರೆ ಎಂಡ್ ದ ಸ್ಟೋರಿ. ಓಕೆ ಅಲ್ವಾ? ನಾವು ಎರಡನೇದು DNA ಬಗ್ಗೆ ಸ್ಟಡಿ ಮಾಡ್ತೀವಿ, DNA ಬಗ್ಗೆ. ಅಂಡ್ ಎರಡನೇದು DNA ಬಗ್ಗೆ ನೋಡ್ತೀವಿ. ಅಂಡ್ ಮೂರನೇದು ನೋಡೋದಾದ್ರೆ ಇಟ್ ಇಸ್ ಮೂರನೇ ಪ್ರಾಬ್ಲಮ್ ನಮ್ಮ ಒಂದು ಜನರೇಷನ್ ಫೇಸ್ ಮಾಡಿರ್ತಕ್ಕಂಥದ್ದು. ಇಟ್ ಇಸ್ ಮಕ್ಕಳಾಗದೆ ಇರ್ತಕ್ಕಂಥ ಪ್ರಾಬ್ಲಮ್. ಅಂಡ್ ದಟ್ ವಿ ಕಾಲ್ ಇಟ್ ಆಸ್ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ನಾವು ಈ ಇನ್ಫರ್ಟಿಲಿಟಿಗೆ ಕಾರಣಗಳೇನಪ್ಪಾ ಅಂತಂದ್ರೆ ನಮ್ಮ ಒಂದು ಲೈಫ್ ಸ್ಟೈಲ್, ಅದ್ರ ಜೊತೆಗೆ ಮದುವೆ. ಇಟ್ ಇಸ್ ತುಂಬಾ ಲೇಟ್ ಆಗಿ ಮದುವೆ ಆಗ್ತಿದೀವಿ, ಫಾರ್ ಬೈ ನಮ್ಮ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು. ಇಟ್ ಇಸ್ ಅಡಿಕ್ವೇಟ್ ಎಕ್ಸರ್ಸೈಸ್ ಮಾಡ್ತಿಲ್ಲ. ಇದರಿಂದ ಏನಪ್ಪ ಪ್ರಾಬ್ಲಮ್ ಆಗ್ತಿದಾವೆ ಅಂತಂದ್ರೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್. ನಾವು ಈ ಒಂದು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅನ್ನ ತಡೆಗಟ್ಟುವುದು ಹೇಗೆ?
ನಾವು ತಡೆಗಟ್ಟುವುದು ಹೇಗಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ಈ ಒಂದು ಇನ್ಫರ್ಟಿಲಿಟಿಯನ್ನ ತಡೆಗಟ್ಟುವುದು ಹೇಗಪ್ಪ ಅಂದ್ರೆ ಇನ್ ಅ ಸಿಂಪ್ಲರ್ ಮ್ಯಾನರ್ ವಿ ಕಾಲ್ ಇಟ್ ಆಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಕರಿತೀವಿ, ಅಥವಾ IVF. ನೀವು ಕೇಳಿರ್ತೀರಾ IVF ಅಂದ್ರೆ ಏನಂತ ಕಾಮೆಂಟ್ ಮಾಡಿ. ಇಟ್ ಇಸ್ IVF. IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ, ಅಥವಾ ಲ್ಯಾಬಲ್ ಏನಾದ್ರೂ ಫರ್ಟಿಲೈಸ್ ಮಾಡಿದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ನೋಡೋದಾಗಿ. ಬಟ್ ಬೇಸಿಕ್ ಆಗಿ ಇಟ್ ಇಸ್ ಟೆಕ್ನಾಲಜಿಯಲ್ಲಿ ವಿಲ್ ಬಿ ಸ್ಟಡಿಂಗ್ ದಿಸ್ ಇನ್ಫರ್ಟಿಲಿಟಿ ಆಲ್ಸೋ. ಅಂಡ್ ನಾಲ್ಕನೇದು ಏನದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ, ಮೇಜರ್ ಆಗಿ ನಾಲ್ಕನೇದು ಏನಪ್ಪಾ ಅಂತಂದ್ರೆ ಇಲ್ಲಿ ಡಿಸೀಸಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಅಥವಾ ಕಾಯಿಲೆಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಸರ್ ಯಾವ್ಯಾವ ಕಾಯಿಲೆಗಳನ್ನ ಇಲ್ಲಿ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಮೇಜರ್ ಆಗಿ ಎಲ್ಲಾ ಕಾಯಿಲೆಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಮೊದಲನೇದಾಗಿ ವೈರಸ್ಗಳಿಂದ ಬರ್ತಕ್ಕಂಥ ಕಾಯಿಲೆಗಳು, ಅದೇ ರೀತಿ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ಕಾಯಿಲೆಗಳು, ವೆಕ್ಟರ್ ಬಾಂಡ್ ಡಿಸೀಸಸ್ ಆಗಿರ್ಬೋದು, ಮಲೇರಿಯಾ ಬಗ್ಗೆ ನೋಡೋಣ, ಡೆಂಗು ಬಗ್ಗೆ ನೋಡೋಣ, ಡುಮ್ ಫೀವರ್, ಕಾಲಹಸ ಬಗ್ಗೆ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ನೋಡೋಣ. ರೀಸೆಂಟ್ ಆಗಿ 45 ವರ್ಷಕ್ಕಿಂತ ಕೆಳಗಡೆ ಯಾರಾದ್ರೂ ಮೃತಪಟ್ರೆ ಅಂದ್ರೆ ತೀರ್ಕೊಂಡ್ರೆ ಅವರ ನೋಟಿಫೈಬಲ್ ಡಿಸೀಸ್ ಅಂತ ಮಾಡಿದೀವಿ, ಅದ್ರ ಬಗ್ಗೆ ಕೂಡ ನೋಡೋಣ. ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಸ್ಟಡಿಂಗ್ ಆಸ್ ಅ ಪಾರ್ಟ್ ಆಫ್ ವಿ ಕಾಲ್ ಇಟ್ ಆಸ್. ನಾಲ್ಕನೇದಾಗಿ ನೆನ್ಪಿಟ್ಕೊಳ್ಳಿ ಬಾಸ್, ಇಟ್ ಇಸ್ ನಾನು ಎರಡನ್ನೂ ಕೂಡ ಟೀಚ್ ಮಾಡ್ತೀನಿ. ಬೇಸಿಕ್ ಸೈನ್ಸ್ ಅನ್ನ ಕೂಡ ಸ್ಟಡಿ ಮಾಡೋಣ. ನಾ ಬೇಸಿಕ್ ಸೈನ್ಸ್ ಅಂದ್ರೆ ವಿತ್ ಎವಿಡೆನ್ಸ್. ನಾವು ಬಯಾಲಜಿ ಅಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅನ್ನ ಸ್ಟಡಿ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಬಯಾಲಜಿ ಅಂತ ಕರಿತೀವಿ. ಅಂಡ್ ಅಪ್ಲೈಡ್ ಪಾರ್ಟ್ ಆಫ್ ಬಯಾಲಜಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಟೆಕ್ನಾಲಜಿ. ನಾವು ಈ ಒಂದು ಟೆಕ್ನಾಲಜಿಯಲ್ಲಿ ಏನೇನಪ್ಪ ಸ್ಟಡಿ ಮಾಡ್ತೀವಿ ಅಂದ್ರೆ ಗೊತ್ತಿರಲಿ, GM ಬಗ್ಗೆ ಸ್ಟಡಿ ಮಾಡ್ತೀವಿ. ಎರಡನೇದು DNA ಬಗ್ಗೆ, DNA ಅಂತ ಕರಿತೀವಿ. ಮೈಟೋಕಾಂಡ್ರಿಯಲ್ DNA ಅಂತ ಕರಿತೀವಿ. 3 ಪೇರೆಂಟ್ ಬಗ್ಗೆ ನೋಡೋಣ, 3 ಪೇರೆಂಟ್ ಬೇಬಿ ಬಗ್ಗೆ ನೋಡೋಣ. ಅದಾದ್ಮೇಲೆ ಇನ್ಫರ್ಟಿಲಿಟಿ ನೋಡೋದಾದ್ರೆ ಇನ್ವಿಟ್ರೋ ಅಂದ್ರೇನು, ಇನ್ವೈವೋ ಅಂದ್ರೇನು. ರೀಸೆಂಟ್ ಆಗಿ ನಮ್ಮ ಶೀಪ್ ದಟ್ ಇಸ್ ಕಾಶ್ಮೀರ್ ಯೂನಿವರ್ಸಿಟಿಯವರು, ಕಾಶ್ಮೀರ್ ವಿಶ್ವವಿದ್ಯಾಲಯದವರು ಶೀಪ್ ಅನ್ನ GM ಮಾಡಿದ್ದಾರೆ, ಜೆನೆಟಿಕಲಿ ಮಾಡಿಫೈ ಮಾಡಿದ್ದಾರೆ. ಏನಕ್ಕಪ್ಪ ಅಂದ್ರೆ ಮಾಂಸವನ್ನ ಹೆಚ್ಚು ಮಾಡೋದಕ್ಕೋಸ್ಕರ. ನಾವು ಇದ್ರ ಬಗ್ಗೆ ಕೂಡ ನೋಡೋಣ ಅದ ಪಾರ್ಟ್ ಆಫ್ ಎ ಕರೆಂಟ್ ಅಫೇರ್ಸ್. ಅಂಡ್ ನಾಲ್ಕನೇದಾಗಿ ನೋಡೋದಾದ್ರೆ ಯಾವ್ಯಾವ ಒಂದು ಕಾಯಿಲೆಗಳನ್ನ ಕ್ರಿಯೇಟ್ ಮಾಡ್ತವೆ ಅದ್ರ ಬಗ್ಗೆ ಕೂಡ we'll be studying all those things as a part of we call it as biotechnology. Yes or no boss? No. This about we call it as the first one ಏನಪ್ಪಾ ಅಂತಂದ್ರೆ the first one the biology ಅಂತ ಕರಿತೀವಿ, as well as that. ನಾವು ಎರಡನೇದಾಗಿ ನೋಡೋದಾದ್ರೆ ನಮ್ಮ ಫಿಸಿಕ್ಸ್ ಅಂತ ಕರಿತೀವಿ. ನಾವು ಫಿಸಿಕ್ಸ್ ಅಂದ್ರೆ ಏನು ಸರ್? ನಾವೇನಪ್ಪ ಫಿಸಿಕ್ಸ್ ಅಂದ್ರೆ ಮೇಜರ್ ಫಿಸಿಕ್ಸ್ ಅಂದ್ರೆ ಏನು? ನಾವು ಫಿಸಿಕ್ಸ್ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ಯಾವ್ದಾದ್ರೂ ಒಂದು ವಸ್ತುಗೆ ಪ್ರಾಣ ಇಲ್ಲ ಅಂದ್ರೆ ಆ ಒಂದು ಕಾನ್ಸೆಪ್ಟ್ ಅನ್ನ ಏನಂತ ಕರಿತೀವಿ? ದ ನಾನ್ ಲಿವಿಂಗ್ ಅಂತ ಕರಿತೀವಿ. ಈ ಒಂದು ನಾನ್ ಲಿವಿಂಗ್ ಬ್ರಾಂಚ್ ಅನ್ನ ಸ್ಟಡಿ ಮಾಡ್ತಕ್ಕಂಥ ಸೈನ್ಸ್ ಅನ್ನ ಏನಂತ ಕರಿತೀವಿ? ಫಿಸಿಕ್ಸ್ ಅಂತ ಕರಿತೀವಿ. ಫಿಸಿಕ್ಸ್. ನಾವು ಸರ್ ಈ ಫಿಸಿಕ್ಸ್ ಮತ್ತೆ ಟೆಕ್ನಾಲಜಿಗೆ ಯಾವ ರೀತಿ ಸಂಬಂಧ ಇದೆ ಸರ್ ಅಂತಂದ್ರೆ, ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಏನಂತ ಕರಿತೀವಿ? ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಿದ್ರೆ ಅದನ್ನ ಟೆಕ್ನಾಲಜಿ ಅಂತ ಕರಿತೀವಿ ಬಾಸ್. ನಾವು ಟೆಕ್ನಾಲಜಿ ಅಂದ್ರೆ ಏನು ಸರ್ ಅಂತಂದ್ರೆ ದ ಡೇ ಟು ಡೇ ಹ್ಯಾಪನಿಂಗ್ ಅಥವಾ ಅಪ್ಲಿಕೇಶನ್ ಆಫ್ ಬೇಸಿಕ್ ಫಿಸಿಕ್ಸ್ ಅಂತ ಕರಿತೀವಿ. ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಅಂತ ಕರಿತೀವಿ. ತಂತ್ರಜ್ಞಾನ ಅಂದ್ರೆ ನೆನ್ಪಿಟ್ಕೊಳ್ಳಿ, ಅಪ್ಲಿಕೇಶನ್. ತಂತ್ರಜ್ಞಾನ ಅಂದರೆ ಅಪ್ಲಿಕೇಶನ್ ಅಂತ ಕರಿತೀವಿ. ಅಪ್ಲಿಕೇಶನ್. ಸರ್ ಈ ಒಂದು ಅಪ್ಲಿಕೇಶನ್ ಏನೇನ ಸ್ಟಡಿ ಮಾಡ್ತೀರಾ ಸರ್? ನಾವು ಏನೇನಪ್ಪ ಸ್ಟಡಿ ಮಾಡ್ತೀವಿ? ಮೇಜರ್ ಆಗಿ ನೋಡೋದಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಇಲ್ಲಿ ಯಾವ್ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಸ್ಪೇಸ್ ತಂತ್ರಜ್ಞಾನದ ಬಗ್ಗೆ, ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದರ ಜೊತೆಗೆ ಡಿಫೆನ್ಸ್ ಟೆಕ್ನಾಲಜಿ ಬಗ್ಗೆ ಸ್ಟಡಿ ಮಾಡ್ತೀವಿ. ನಾವು ಎಂಡ್ ಟು ಎಂಡ್ ಸ್ಟಡಿ ಮಾಡ್ತೀವಿ. ಇಲ್ಲಿ ನಾವು ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ನಮ್ಮ ಇಸ್ರೋ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಲ್ಲಿ ಯೂಸ್ ಮಾಡ್ತಕ್ಕಂಥ ವೆಹಿಕಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ವಾಹನಗಳು ಅಂತ ಕರಿತೀವಿ. ಯಾವ್ಯಾವಪ್ಪ ವಾಹನಗಳು ಅಥವಾ ವೆಹಿಕಲ್ಸ್ ಆಫ್ ಇಸ್ರೋ ಅಂತ ಕೇಳಿದ್ರೆ ಮೇಜರ್ಲಿ ವಿ ಕಾಲ್ ಇಟ್ ಆಸ್ PSLV ಅಂತ ಕರಿತೀವಿ. GSLV. ದ PSLV ಅಂದ್ರೇನು, GSLV ಅಂದ್ರೇನು, SSLV ಬಗ್ಗೆ ಸ್ಟಡಿ ಮಾಡ್ತೀವಿ. ಒಂದೊಂದಾಗಿ ನೋಡೋಣ, ಓಕೆ ಅಲ್ವಾ? PSLV ಬಗ್ಗೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಬಗ್ಗೆ, ಅದಾದ್ಮೇಲೆ GSLV ಬಗ್ಗೆ ನೋಡ್ತೀವಿ. ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ಇರ್ತಕ್ಕಂಥದ್ದು SSLV ಬಗ್ಗೆ ಕೂಡ ಸ್ಟಡಿ ಮಾಡೋಣ. ನಾವು ಇದರ ಜೊತೆಗೆ ನಮ್ಮ ಸ್ಯಾಟಲೈಟ್ಸ್ ಬಗ್ಗೆ ನೋಡೋಣ. ನ್ಯಾಚುರಲ್ ಸ್ಯಾಟಲೈಟ್ ನಮ್ಮ ಚಂದ್ರನ್ ಬಗ್ಗೆ ನೋಡೋಣ. ಚಂದ್ರಯಾನ 1 ಅಂದ್ರೆ ಏನು, 2ನೇದು 3ನೇದ್ರ ಬಗ್ಗೆ ನೋಡೋಣ. ಅದಾದ್ಮೇಲೆ ಸೂರ್ಯನ್ ಬಗ್ಗೆ ನೋಡೋಣ. ಆದಿತ್ಯ L1 ಅಂತ ಕರಿತೀವಿ. ರೀಸೆಂಟ್ ಆಗಿ ಶುಭಾಂಶು ಶುಕ್ಲಾ ಏನಕ್ಕೆ ನ್ಯೂಸ್ ಅಲ್ಲಿ ಇದ್ರು ಅದ್ರ ಬಗ್ಗೆ ನೋಡೋಣ. ಅಂಡ್ ಅದ್ರ ಜೊತೆಗೆ Axiom 4 ಮಿಷನ್ ಅಂದ್ರೆ ಏನು ಅದ್ರ ಬಗ್ಗೆ ನೋಡೋಣ. ನಾವು ಒಟ್ಟಾರೆಯಾಗಿ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ
ದ ಕಂಪ್ಲೀಟ್ ಬ್ರೀಫ್ ಅಂಡ್ ಕಂಪ್ಲೀಟ್ 360 ಅನಾಲಿಸಿಸ್ ಅನ್ನ ನಾವು ಈ ಒಂದು ತರಗತಿಗಳಲ್ಲಿ ನಿಮ್ಮ ಮುಂದೆ ತರ್ತಿದ್ದೀವಿ. ಓಕೆ ಅಲ್ವಾ? ಎಸ್ ಆರ್ ನೋ? ಹೈಲಿ ಇಂಪಾರ್ಟೆಂಟ್ ಒನ್. ಇಟ್ ಇಸ್ ಸ್ಪೇಸ್ ಟೆಕ್ನಾಲಜಿ ಅಂತ ಕರಿತೀವಿ. ಮೇಜರ್ ಆಗಿದ್ರ ಬಗ್ಗೆ ಇಸ್ರೋ ಅಂದ್ರೆ ಏನು, ಇಸ್ರೋನ ಇಂದಿನ ಹೆಸರು ಏನಾಗಿತ್ತು, ಇನ್ಕೋಸ್ಪಾರ್ ಆಗಿತ್ತು, ಯಾವಾಗ ಎಸ್ಟಾಬ್ಲಿಷ್ ಆಗಿದೆ, ಇದರ ಚೇರ್ಮನ್ ಯಾರು, ವೆಹಿಕಲ್ಸ್ ಯಾವುದು, ಇಂಜಿನ್ಸ್ ಯಾವ್ದಿದಾವೆ, ಸ್ಯಾಟಲೈಟ್ಸ್ ಯಾವ ಲಾಂಚ್ ಮಾಡಿದೆ, ಫ್ಯೂಚರ್ ಯಾವ ಲಾಂಚ್ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಎಂಡ್ ಟು ಎಂಡ್ ಮಾಹಿತಿಯನ್ನ ನಿಮಗೆ ಕೊಡ್ತೀವಿ. ಓಕೆ ಅಲ್ವಾ? ಎಸ್, ಕ್ವಾಲಿಟಿ, ನೋ ಕಾಂಪ್ರಮೈಸ್ ಅಂಡ್ 100% ಫಾರ್ ಶೋರ್ ಕ್ವೆಶನ್ಸ್ ಈ ಎಕ್ಸಾಮ್ ಅಲ್ಲಿ ಬರಲೇಬೇಕು. ಆ ಒಂದು ಟಾಪಿಕ್ಸ್ ಅನ್ನ ಮಾತ್ರ ನಾವು ಟೀಚ್ ಮಾಡ್ತೀವಿ. ಓಕೆ ಅಲ್ವಾ? ಫಾಲೋ ಮಾಡ್ತಿದ್ರೆ ಜಸ್ಟ್ ಗಿವ್ ಅ ಲೈಕ್. ನಾವು ದಿಸ್ ಆರ್ ಸ್ಪೇಸ್ ಟೆಕ್ನಾಲಜಿ. ನಾವು ಈ ಸ್ಪೇಸ್ ಅನ್ನ ನಮ್ಮ ಒಂದು ಸಂರಕ್ಷಣೆಗೋಸ್ಕರ ಅಂದ್ರೆ ನಮ್ಮ ಒಂದು ಸೆಕ್ಯೂರಿಟಿ ಪರ್ಪಸ್ ಅಂಡ್ ಕನ್ಸರ್ವೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ಟೆಕ್ನಾಲಜಿ ಅಂತ. ನಿಮಗೆ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ಆಪರೇಷನ್ ಸಿಂಧೂರ್ ಆಯ್ತು. ನಾವು ಆಪರೇಷನ್ ಸಿಂಧೂರ್ ಆದಾಗ ನಮ್ಮ ಒಂದು ಡಿಫೆನ್ಸ್ ಟೆಕ್ನಾಲಜೀಸ್ ಯಾವ್ಯಾವನ್ನ ಯೂಸ್ ಮಾಡಿದ್ವಿ, ಅದ್ರಿಂದ ನಮಗೆ ಏನೇನು ಉಪಯೋಗ ಆಯ್ತು ಅನ್ನೋದನ್ನು ಕೂಡ ಒಂದೊಂದಾಗಿ ನೋಡೋಣ. ನಾವು ಸರಿ ಡಿಫೆನ್ಸ್ ಟೆಕ್ನಾಲಜಿಯನ್ನ ಸ್ಟಡಿ ಮಾಡಬೇಕಾದ್ರೆ ಮೇಜರ್ ಆಗಿ ಏನೇನ್ ಬಗ್ಗೆ ಸ್ಟಡಿ ಮಾಡ್ತೀವಿ? ನಾವು ಮೊದಲನೇದಾಗಿ ಮಿಸೈಲ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ, ಹೆಲಿಕಾಪ್ಟರ್ಗಳ ಬಗ್ಗೆ, ಶಿಪ್ಸ್ ಬಗ್ಗೆ, ಇಟ್ ಇಸ್ ಬಂದರುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ, ಪೋರ್ಟ್ಸ್ ಎಲ್ಲಿ ಇದಾವೆ, ಶಿಪ್ಸ್ ಯಾವ್ದು ಇದಾವೆ, ಶಿಪ್ಸ್ ಕ್ಯಾರಿಯರ್ ಯಾವುದು, ಇದ್ರ ಬಗ್ಗೆ ಒಂದೊಂದಾಗಿ ವಿಲ್ ಬಿ ಸ್ಟಡಿಂಗ್ ಆಸ್ ಅ ಪಾರ್ಟ್ ಆಫ್ ವಿ ಕಾಲ್ ಇಟ್ ಆಸ್ ಡಿಫೆನ್ಸ್. ನಾವು ಡಿಫೆನ್ಸ್ ಅನ್ನ ಸ್ಟಡಿ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಮೇಜರ್ ಆಗಿ DRDO ಬಗ್ಗೆ ಸ್ಟಡಿ ಮಾಡ್ಲೇಬೇಕು. ಮ್ಯಾಂಡೇಟರಿ ಆಗಿ DRDO ಬಗ್ಗೆ ಸ್ಟಡಿ ಮಾಡ್ತೀವಿ. ಅದ್ರ ಜೊತೆಗೆ ಬೇಸಿಕ್ ಫಿಸಿಕ್ಸ್ ಅನ್ನ ಕೂಡ ಸ್ಟಡಿ ಮಾಡ್ತೀವಿ. ಓಕೆ ಅಲ್ವಾ? ಎಸ್ ಆರ್ ನೋ? ನಾವು ಗೊತ್ತಿದ್ರೆ ಆರ್ ಅರ್ಥ ಆಗ್ತಿದ್ರೆ ಜಸ್ಟ್ ಗಿವ್ ಅ ಲೈಕ್. Now this is our physics and this is about our we call it as the applied part, we call it as technology ಅಂತ. ಓಕೆನಾ? ಅಂಡ್ ಮೂರನೇದು ಏನಪ್ಪಾ ಅಂತಂದ್ರೆ ದ ಕೆಮಿಸ್ಟ್ರಿ ಅಂತ ಕರಿತೀವಿ. ಯಾವ ಮಿಸ್ಟ್ರಿ? ಇಟ್ ಇಸ್ ಕೆಮಿಸ್ಟ್ರಿ ಅಂತ. ಮೂರನೇದನ್ನ ವಿ ಕಾಲ್ ಇಟ್ ಆಸ್ ಕೆಮಿಸ್ಟ್ರಿ. ನಾವು ಸರಿ ಕೆಮಿಸ್ಟ್ರಿ, ಬೇಸಿಕ್ ಕೆಮಿಸ್ಟ್ರಿಯಲ್ಲಿ ಏನೇನ್ ಸ್ಟಡಿ ಮಾಡ್ತೀವಿ ಅಂದ್ರೆ ಆಟಮ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ನಾವು ಆಟಮ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು ಆಟಮ್ಸ್ ಯಾವ್ದಪ್ಪ ಅಂದ್ರೆ ಪ್ರೋಟಾನ್ಸ್ ಇದಾವೆ, ನ್ಯೂಟ್ರಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಇದು. ಬಟ್ 4ನೇ ಒಂದು ಆಟಮ್ಸ್ ಬಂದಿದಾವೆ, ಅದನ್ನ ವಿ ಕಾಲ್ ಇಟ್ ಆಸ್ ದ ಪ್ಲಾಸ್ಮಾ ಅಂತ ಕರಿತೀವಿ. ಓಕೆ ಅಲ್ವಾ? ಅದ್ರ ಬಗ್ಗೆ ನೋಡೋಣ. ನಾವು ಮೇಜರ್ ಆಗಿ ನಮ್ಗೆ ಕೆಮಿಸ್ಟ್ರಿ ಅಂತ ಗೊತ್ತಿರ್ಬೇಕಿಲ್ಲಿ ಯಾವ್ದ್ರ ಬಗ್ಗೆ ಏನಪ್ಪ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಮೇಜರ್ ಆಗಿ ಅಣುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಣುಗಳಂದ್ರೆ ಆಟಮ್ಸ್. ಅಣುಗಳಂದ್ರೆ ಏನಪ್ಪಾ ಅಂದ್ರೆ ಆಟಮ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ನಾವು ಈ ಒಂದು ಆಟಮ್ಸ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ಮೇಜರ್ ಆಗಿ ಏನೇನಪ್ಪ ಸ್ಟಡಿ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಆಟಮ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಮಾಲಿಕ್ಯೂಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದಾದ್ಮೇಲೆ ವೈಟಮಿನ್ಸ್ ಬಗ್ಗೆ. ವೈಟಮಿನ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕಿಲ್ಲಿ, ವೈಟಮಿನ್ಸ್ ಎ ಡೆಫಿಷಿಯನ್ಸಿ ಆದ್ರೆ ಯಾವ್ದು ಬರುತ್ತೆ, ಯಾವ ಕಾಯಿಲೆ ಬರುತ್ತೆ, ಬಿ ಎಲ್ ಯಾವುದು, ಸಿ ಎಲ್ ಯಾವುದು, ಡಿ ಎಲ್ ಯಾವುದು ಗೊತ್ತಿದ್ರೆ ಕಾಮೆಂಟ್ ಮಾಡೋಣ ಪಟ್ಟ. ವೈಟಮಿನ್ಸ್ ಎ ಯಾವ ಡಿಸೀಸ್ ಕಾಸ್ ಮಾಡುತ್ತೆ, ಬಿ ಯಾವುದು, ಸಿ ಯಾವುದು, ಡಿ ಯಾವುದು. ನಾವು ಇದನ್ನ ಬೇಜರ್ ಆಗಿ ನಾವು ಒಂದು ಕೆಮಿಸ್ಟ್ರಿ ಸ್ಟಡಿ ಮಾಡ್ತೀವಿ. ಬಟ್ ಒಂದ್ ಸ್ವಲ್ಪ ಅಪ್ಲೈಡ್ ಪಾರ್ಟ್ ಆಫ್ ಕೆಮಿಸ್ಟ್ರಿ ಯಾವ್ದನ್ನ ಓದ್ತೀವಿ ಸರ್ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕಿಲ್ಲಿ ಯಾವ್ದನ್ನ ಸ್ಟಡಿ ಮಾಡ್ತೀವಿ ಕೆಮಿಸ್ಟ್ರಿಲಿ ಅಂತಂದ್ರೆ ಮೇಜರ್ ಆಗಿ ನಮ್ಮ ಒಂದು ವ್ಯಾಕ್ಸಿನ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ, ವ್ಯಾಕ್ಸಿನ್ಸ್ ಬಗ್ಗೆ. ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರೋ ಹಂಗೆ ಕೋವಿಡ್ ಟೈಮ್ ಅಲ್ಲಿ ವ್ಯಾಕ್ಸಿನ್ಸ್ ಅನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡಿದೀವಿ. ಏನಕ್ಕಪ್ಪ ಅತಿ ಹೆಚ್ಚಾಗಿ ಬಳಕೆ ಯೂಸ್ ಮಾಡಿದೀವಿ ಅಂತಂದ್ರೆ ಮೇಜರ್ ಆಗಿ ಕಾಯಿಲೆಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರ. ಅದ್ರ ಜೊತೆಗೆ ನಮ್ಮ ಒಂದು ಕಾಯಿಲೆಗಳು ಸ್ಪ್ರೆಡ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ವಿ ಹ್ಯಾವ್ ರೆಡ್ಯೂಸ್ಡ್ ವಿ ಕಾಲ್ ಇಟ್ ಆಸ್ ಕಾಯಿಲೆಗಳನ್ನ ಕಡಿಮೆ ಮಾಡಿದೀವಿ. ಅದಕ್ಕೆ ವಿ ಹ್ಯಾವ್ ಯೂಸ್ಡ್ ವ್ಯಾಕ್ಸಿನೇಷನ್ಸ್. ಅಂಡ್ ಎರಡನೇದಾಗಿ ಕೆಮಿಸ್ಟ್ರಿಯನ್ನ ಓದ್ಬೇಕಾದ್ರೆ ಇಟ್ ಇಸ್ ಎನರ್ಜಿ ಬಗ್ಗೆ ಓದ್ತೀವಿ ಅಥವಾ ಡಿಫರೆಂಟ್ ಸೋರ್ಸಸ್ ಆಫ್ ಎನರ್ಜಿ ಬಗ್ಗೆ. ನಾವ್ ಯಾವ್ಯಾವ ಎನರ್ಜಿಗಳನ್ನ ಯೂಸ್ ಮಾಡ್ತೀವಿ ಸರ್ ಅಂದ್ರೆ ಮೇಜರ್ ನೆನ್ಪಿಟ್ಕೊಳ್ಳಿ, ರಿನ್ಯೂವಬಲ್ ಎನರ್ಜಿ ಅಂಡ್ ನಾನ್ ರಿನ್ಯೂವಬಲ್ ಎನರ್ಜಿ ಅಂತ. ಇಟ್ ಇಸ್ ರಿನ್ಯೂವಬಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಎನರ್ಜಿಗಳನ್ನ ಪದೇ ಪದೇ ಯೂಸ್ ಮಾಡ್ತಾ ಇರ್ಬೋದು, ಅದು ಎಕ್ಸಾಸ್ಟ್ ಆಗಲ್ಲ. ಆ ಒಂದು ಎನರ್ಜಿಗಳನ್ನ ಏನಂತ ಕರಿತೀವಿ ಅಂದ್ರೆ ರಿನ್ಯೂವಬಲ್ ಎನರ್ಜಿ ಅಂತ ಕರಿತೀವಿ ಬಾಸ್. ಅಂಡ್ ಸೆಕೆಂಡ್ ಒನ್ ವಿ ಕಾಲ್ ಇಟ್ ಅಸ್ ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ನಾವು ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಬಗ್ಗೆ ನೋಡೋದಾದ್ರೆ ನಾವು ಆ ಒಂದು ಎನರ್ಜಿಗಳನ್ನ ಯೂಸ್ ಮಾಡ್ತಾ ಇದ್ರೆ ಎಕ್ಸಾಸ್ಟ್ ಆಗ್ತಿರುತ್ತೆ, ಅಂದ್ರೆ ಖಾಲಿ ಆಗ್ತಿರ್ತಕ್ಕಂಥ ಎನರ್ಜಿಗಳನ್ನ ಏನಂತ ಕರಿತೀವಪ್ಪ, ನಾನ್ ರಿನ್ಯೂವಬಲ್ ಎನರ್ಜಿ. ನಾವು ಉದಾಹರಣೆ ಕೊಡ್ತೀರಾ, ನಿಮ್ಗೆ ಉದಾಹರಣೆ ಕೊಟ್ಟಾಗ ಗೊತ್ತಾಗತ್ತೆ. ನಾವು ರಿನ್ಯೂವಬಲ್ಗೆ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ನಮ್ಮ ಸೂರ್ಯನ ಕಿರಣಗಳು, ಸೋಲಾರ್ ರೇಸ್ ಆಗಿರ್ಬೋದು, ಸನ್ ರೈಸ್. ಅಂಡ್ ಎರಡನೇದು ನಮ್ಮ ನೋಡಿದ್ವಿ ಮೊದಲನೇದಾಗಿ. ಅಂಡ್ ಎರಡನೇದಾಗಿ ಏನಕ್ಕೋಸ್ಕರ ಸ್ಟಡಿ ಮಾಡ್ಬೇಕು ಅಂದ್ರೆ ಮೇಜರ್ ಆಗಿ ಮಾರ್ಕ್ಸ್ ಅಂತ ಕೂಡ ನೋಡಿದ್ವಿ. ಅಂಡ್ ಮೂರನೇದನ್ನ ವಿ ಕಾಲ್ ಇಟ್ ಆಸ್ ಹೌ ಟು ಸ್ಟಡಿ ದಿಸ್. ನೆನ್ಪಿಟ್ಕೊಳ್ಳಿ, ಈ ಒಂದು ಸಬ್ಜೆಕ್ಟ್ ಅನ್ನ ಯಾವ ರೀತಿ ಸ್ಟಡಿ ಮಾಡಬೇಕು ಅಂದ್ರೆ ಆರ್ಗನೈಸ್ ಮ್ಯಾನರ್ ಆಗಿ ಸ್ಟಡಿ ಮಾಡ್ಬೇಕಾಗತ್ತೆ. ನಾವು ಆರ್ಗನೈಸ್ ಮ್ಯಾನರ್ ಅಲ್ಲಿ ಸ್ಟಡಿ ಮಾಡ್ಬೇಕಾದ್ರೆ ಮೇಜರ್ ಆಗಿ ಸರ್ ಯಾವ್ಯಾವ ಒಂದು ಟಾಪಿಕ್ಸ್ ಅನ್ನ ಈ ಒಂದು ಚಾಪ್ಟರ್ ಸ್ಟಡಿ ಮಾಡ್ಬೇಕಾಗತ್ತೆ. ಯಾವ್ಯಾವ ಟಾಪಿಕ್ಸ್?
ನಾವು ಮೇಜರ್ ಆಗಿ ಟಾಪಿಕ್ಸ್ ಅನ್ನ ನೋಡೋದಾದ್ರೆ 5 ಟಾಪಿಕ್ಸ್ ಇದಾವೆ, ಅಥವಾ 5 ಸೆಕ್ಷನ್ಸ್ ಅಂತ ಕರಿತೀವಿ, ಅಥವಾ ಥೀಮ್ಸ್ ಅಂತ ಕರಿತೀವಿ. ಓಕೆ ಅಲ್ವಾ? ಮೇಜರ್ ಆಗಿ 5 ಥೀಮ್ಸ್ ಇದಾವೆ. ನಾವ್ ಯಾವ್ಯಾವಪ್ಪ ಥೀಮು ಅಂತಂದ್ರೆ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಬಯೋಟೆಕ್ನಾಲಜಿ ಅಂದ್ರೆ ಜೈವಿಕ ತಂತ್ರಜ್ಞಾನ ಅಂತ ಕರಿತೀವಿ, ಜೈವಿಕ ತಂತ್ರಜ್ಞಾನ. ಅಂಡ್ ಎರಡನೇ ನೋಡೋದಾದ್ರೆ ಸ್ಪೇಸ್ ಟೆಕ್ನಾಲಜಿ ಅಂತ ಕರಿತೀವಿ, ಸ್ಪೇಸ್ ಟೆಕ್ನಾಲಜಿ ಅಂತ ಕರಿತೀವಿ. ಅಂಡ್ ಮೂರನೇದನ್ನ ನೆನ್ಪಿಟ್ಕೊಳ್ಳಿ, ಸ್ಪೇಸ್ ಟೆಕ್ನಾಲಜಿ, ಇಸ್ರೋ ಬಗ್ಗೆ, ಅದರ ಒಂದು ಉಡಾವಣೆ ವೆಹಿಕಲ್ಸ್ ಬಗ್ಗೆ, ಉಡಾವಣೆ ಕೇಂದ್ರಗಳೆಲ್ಲ ಇದಾವೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಸ್ಪೇಸ್ ಟೆಕ್ನಾಲಜಿ ಆದ್ಮೇಲೆ ಡಿಫೆನ್ಸ್ ಟೆಕ್ನಾಲಜಿ ಬಗ್ಗೆ, ಅಂದ್ರೆ ಮೇಜರ್ ಆಗಿ ನಮ್ಮ ಒಂದು ಕಂಟ್ರಿಯನ್ನ ಇಟ್ ಇಸ್ ಮೇಜರ್ ಆಗಿ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಡಿಫೆನ್ಸ್ ಟೆಕ್ನಾಲಜಿ ಬಗ್ಗೆ ಸ್ಟಡಿ ಮಾಡ್ತೀವಿ. ನಾಲ್ಕನೇದನ್ನ ವಿ ಕಾಲ್ ಇಟ್ ಆಸ್, ಏನಾಗ ಡಿಫೆನ್ಸ್ ಟೆಕ್ನಾಲಜಿ ಆಯ್ತು, ನಾವು ನಾಲ್ಕನೇದನ್ನ ವಿ ಕಾಲ್ ಇಟ್ ಆಸ್ ಮಾಹಿತಿ ತಂತ್ರಜ್ಞಾನ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಕರಿತೀವಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಅಂಡ್ ಕೊನೆಯ ಥೀಮ್ ಯಾವ್ದಪ್ಪ ಅಂತಂದ್ರೆ ಮಿಸ್ಲೇನಿಯಸ್ ಅಂತ ಕರಿತೀವಿ, ಅಂದ್ರೆ ಸಣ್ಣ ಪುಟ್ಟ ಟಾಪಿಕ್ಸ್ ಎಲ್ಲ ಇಲ್ಲಿ ಸ್ಟಡಿ ಮಾಡ್ತೀವಿ. ನ್ಯಾನೋ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಸೂಪರ್ ಕಂಪ್ಯೂಟರ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲ ಇಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ ಅಲ್ವಾ? ಒಂದು ಟಾಪಿಕ್ ಕೂಡ ಮಿಸ್ ಆಗಲ್ಲ. ನಮ್ಮ ಕ್ಲಾಸಸ್ ಗಳನ್ನ ಫಾಲೋ ಮಾಡಿದ್ರೆ ಮೋರ್ ದ್ಯಾನ್ ಸಫಿಷಿಯಂಟ್ ಬಾಸ್. ಓಕೆ ಅಲ್ವಾ? ನಾವು ಸರ್ ಈ ಒಂದು ಟಾಪಿಕ್ಸ್ ಗಳನ್ನ ಯಾವ ರೀತಿ ಸ್ಟಡಿ ಮಾಡ್ತೀರಾ ಸರ್, ಅಂದ್ರೆ ಯಾವ ರೀತಿ ನಮಗೆ ಟೀಚ್ ಮಾಡ್ಕೊಡ್ತೀರಾ ಅಂತಂದ್ರೆ ಮೇಜರ್ ಆಗಿ 3 ಪ್ರಾಂಗ್ ಸ್ಟ್ರಾಟಜಿ ಅಂತ ಕರಿತೀವಿ. ನಾವು 3 ಪಾಯಿಂಟರ್ಗಳ ಮೂಲಕ ಸ್ಟಡಿ ಮಾಡ್ತೀವಿ. ನಾವು ಯಾವ್ದಪ್ಪ 3 ಪಾಯಿಂಟರ್ಗಳು ಅಂತಂದ್ರೆ ದ ಫಸ್ಟ್ ಪಾಯಿಂಟರ್ ಯಾವ್ದಪ್ಪ ಅಂದ್ರೆ ಪಾರ್ಟ್ 1 ಅಂತ ಕರಿತೀವಿ, ಪಾರ್ಟ್ 2 ಅಂತ ಕರಿತೀವಿ, ಮೂರನೇದಾಗಿ ಪಾರ್ಟ್ 3 ಅಂತ ಕರಿತೀವಿ. ನಾವು ಪಾರ್ಟ್ 1 ಅಲ್ಲಿ ಏನನ್ನ ಸ್ಟಡಿ ಮಾಡ್ತೀವಿ ಅಂತಂದ್ರೆ ನೆನ್ಪಿಟ್ಕೋಬೇಕು, ಆ ಸ್ಟಾಟಿಕ್ ಅಥವಾ ಬೇಸಿಕ್ ಸೈನ್ಸ್ ಅಂತ ಕರಿತೀವಿ, ಬೇಸಿಕ್ ದ ವಿಜ್ಞಾನ ಅಂತ ಕರಿತೀವಿ ಮೊದಲನೇದಾಗಿ. ಅಂಡ್ ಎರಡನೇದಾಗಿ ನೋಡೋದಾದ್ರೆ ಮೇಜರ್ ಅಪ್ಲೈಡ್ ಅಂದ್ರೆ ತಂತ್ರಜ್ಞಾನದ ಬಗ್ಗೆ ಸ್ಟಡಿ ಮಾಡ್ತೀವಿ, ತಂತ್ರಜ್ಞಾನದ ಬಗ್ಗೆ ಅಥವಾ ಟೆಕ್ನಾಲಜಿ ಅಂತ ಕರಿತೀವಿ. ಅಂಡ್ ಮೂರನೇದಾಗಿ ನೋಡೋದಾದ್ರೆ ನಮ್ಮ ಕರೆಂಟ್ ಅಫೇರ್ಸ್. ನಾವು ಕರೆಂಟ್ ಅಫೇರ್ಸ್ 15 ತಿಂಗಳು ಕರೆಂಟ್ ಅಫೇರ್ಸ್ ಗಳನ್ನ ಮೇಜರ್ ಒಂದೊಂದು ಟಾಪಿಕ್ ಗೆ ಸಂಬಂಧಪಟ್ಟಂಗೆ ಟೀಚ್ ಮಾಡ್ಕೊಡ್ತೀವಿ. ನಾವು ಮೇಜರ್ ಆಗಿ ಸರ್ ಹೆಂಗ್ ಸ್ಟಡಿ ಮಾಡ್ತೀರಾ, ಈಗ ಬಯೋಟೆಕ್ನಾಲಜಿ ಅಂತ ತಗೊಂಡಾಗ ಮೊದಲು ಬೇಸಿಕ್ಸ್ ಅನ್ನ ಟೀಚ್ ಮಾಡ್ತೀವಿ, ಎರಡನೇ ಪಾರ್ಟ್ ಅಲ್ಲಿ ಅಪ್ಲಿಕೇಶನ್ ಟೆಕ್ನಾಲಜಿ ಬಗ್ಗೆ ಸ್ಟಡಿ ಮಾಡ್ತೀವಿ, ಮೂರನೇದನ್ನ ಕರೆಂಟ್ ಅಫೇರ್ಸ್. ಅದೇ ರೀತಿ ಸ್ಪೇಸ್ ಟೆಕ್ನಾಲಜಿ ಅಂತ ತಗೊಂಡಾಗ ಮೇಜರ್ ಆಗಿ ಬೇಸಿಕ್ಸ್, ಅಪ್ಲೈಡ್ ಅಂಡ್ ಕರೆಂಟ್ ಅಫೇರ್ಸ್. ಅದೇ ರೀತಿ ಎಲ್ಲಾ ಒಂದು ಟಾಪಿಕ್ಸ್ ಅನ್ನ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಅನ್ನ ಸ್ಟಡಿ ಮಾಡ್ತೀವಿ. ಮೇಜರ್ ಆಗಿ ಈ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ಇಟ್ ಇಸ್ ಒಂದು 20 ರಿಂದ 22 ಕ್ಲಾಸ್ಗಳಲ್ಲಿ, ಅಂದ್ರೆ 22 ಗಂಟೆಗಳಲ್ಲಿ ಈ ಒಂದು ಕಂಪ್ಲೀಟ್ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ಸ್ಟಡಿ ಮಾಡ್ತೀವಿ. ಹೌದಾ ಇಲ್ವೋ? ನಾವು ನೋಡೋಣ ನಾವು ಎಷ್ಟು ಗಂಟೆಗಳು ಬೇಕಾಗುತ್ತೆ ಸರ್ ಇದಕ್ಕೆ ಅಂತಂದ್ರೆ ಮೇಜರ್ ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಅಂತಂದ್ರೆ 20 ರಿಂದ 22 ಗಂಟೆಗಳು ಬೇಕಾಗ್ತವೆ ಅಥವಾ ಅವರ್ಸ್ ಬೇಕಾಗ್ತವೆ. ಇದನ್ನ ಸ್ಟಡಿ ಮಾಡೋಣ ನಾವು ಎಂಡ್ ಟು ಎಂಡ್ ಕರೆಂಟ್ ಅಫೇರ್ಸ್, ಅಪ್ಲೈಡ್ ಮತ್ತೆ ಬೇಸಿಕ್ಸ್ ಕೂಡ. ಅಂಡ್ ಎರಡನೇದು ಏನಪ್ಪಾ ಅಂದ್ರೆ ನಮ್ ಕಡೆಯಿಂದ ಅಶ್ಯೂರೆನ್ಸ್ ಏನಪ್ಪಾ ಅಂದ್ರೆ ಈಗ ಒಂದು 15 ಕ್ವೆಶನ್ ಬರ್ತಿದ್ರೆ ಸರ್ ಈ ಒಂದು 15 ಕ್ವೆಶನ್ ಅಲ್ಲಿ ನಮ್ಗೆ ಎಷ್ಟು ಕ್ವೆಶನ್ ಅಟೆಂಡ್ ಮಾಡೋ ಒಂದು ಪೊಸಿಷನ್ ನಮ್ಮಲ್ಲಿ ಇರುತ್ತೆ ಅಂತಂದ್ರೆ ನನ್ ಅಶ್ಯೂರೆನ್ಸ್ ಏನಪ್ಪಾ ಅಂದ್ರೆ 13 ರಿಂದ 14 ಕ್ವೆಶನ್ ಅಂತೂ ಮ್ಯಾಂಡೇಟರಿ ಆಗಿ ಸ್ಟಡಿ ಮಾಡ್ಬೋದು. ಅಂಡ್ ಮೂರನೇದು ಏನು ಸರ್, ಯಾವ ಬುಕ್ಸ್ ಅನ್ನು ಓದ್ಬೇಕು ಅಂತಂದ್ರೆ ಯಾವ ಬುಕ್ಸ್ ಓದ್ಬೇಡಿ, ನಮ್ ಕ್ಲಾಸಸ್ ಅನ್ನ ನೋಡಿ, ಮೋರ್ ದ್ಯಾನ್ ಸಫಿಷಿಯಂಟ್ ಬುಕ್ಸ್ ಬೇಡ, ನಮ್ ಕ್ಲಾಸ್ ಸಾಕು. ನಾವು ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀವಿ ಅಂದ್ರೆ ಕ್ವೆಶನ್ಸ್ ಬಂದೇ ಬರ್ತವೆ, ಅದೇ ಸಾಕು, ಮೋರ್ ದ್ಯಾನ್ ಸಫಿಷಿಯಂಟ್. ಓಕೆ ಅಲ್ವಾ? ನಾವು ದಿಸ್ ಇಸ್ ಅಬೌಟ್ ಆರ್ ಮೇಜರ್ ಆಗಿ ನೋಡೋದಾದ್ರೆ ನಮ್ಮ ಒಂದು ಸ್ಟ್ರಾಟಜಿ ಸೆಷನ್ ಮತ್ತೆ ಇಂಟ್ರೊಡಕ್ಷನ್ ಸೆಷನ್ ಆಗಿರುತ್ತೆ. ಇಟ್ ಇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇದು ಸೈನ್ಸ್, ವಿಜ್ಞಾನ ಮತ್ತೆ ತಂತ್ರಜ್ಞಾನ ಎಂದರೇನು, ಏತಕ್ಕಾಗಿ ಸ್ಟಡಿ ಮಾಡಬೇಕು, ಎಷ್ಟು ಮಾರ್ಕ್ಸ್ ಬರ್ತವೆ, ಅದನ್ನ ಹೆಂಗ್ ಅಡ್ರೆಸ್ ಮಾಡಬೇಕು ಅಂತೆಲ್ಲ ನೋಡಿದ್ವಿ. ನಾವು ಮೇಜರ್ ಆಗಿ ಈ ಒಂದು ಮೊದಲನೇ ಕ್ಲಾಸ್ಗೆ this is all for today. This is the strategy session and introduction session ಆಗಿರುತ್ತೆ. ಓಕೆ ಅಲ್ವಾ? ಈ ಒಂದು ಸೆಷನ್ ಅನ್ನ we'll continue it in our second part. Thank you. Namaste. Thank you. Namaste. Sorry, was ಸ್ವಲ್ಪ